ಪ್ರಮೋಟ್ ಮಾಡ್ತಕ್ಕಂತ ಸಾಧ್ಯತೆಗಳಿದೆ. ಇದನ್ನ ನೀವು ಮಾಡ್ಬೇಕು ಮಾಡಬಾರ್ದು ಅಂತ ಯಾರು ಎಲ್ಲೂ ರೂಲ್ಸ್ ಮಾಡಿಲ್ಲ. ಕೆಲವರು ತಾವಾಗೆ ಇದನ್ನ ಮಾಡ್ಕೊಂಡು 5 ಸ್ಟಾರ್ 6 ಸ್ಟಾರ್ 7 ಸ್ಟಾರ್ ಫಾರ್ಮುಲಾಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾವ ಕಂಪ್ನಿನೂ ತಗೊಂಡ್ಬಂದಿಲ್ಲ. ಜನ ತಾವಾಗಿ ಬುದ್ಧಿಯನ್ನ ಉಪಯೋಗಿಸಿ ಈ ತರ ಫಾರ್ಮುಲಾ ನಾವು ಮಾಡ್ತಾ ಇರೋದೇ ₹350 ಬಿಸ್ನೆಸ್ ಪ್ರೆಸೆಂಟೇಶನ್ ಕೊಡ್ತಾ ಇದೀವಿ, ಪ್ಲಾನ್ ಕೊಡ್ತಾ ಇದೀವಿ, ಸ್ಕಿಲ್ ಸೆಟ್ ಕೊಡ್ತಾ ಇದೀವಿ, ನಾವು ಟೈಮ್ ಕೊಡ್ತಾ ಇದೀವಿ. ಇದೆಲ್ಲದನ್ನು ಮಾಡೋದೇ ಮಾಡ್ತೀವಿ. ₹350 ಯಾಕೆ ಮಾಡ್ಬೇಕು ನಾನು? ಇದನ್ನ ₹2,10,000 ಆಗಿರ್ತಕ್ಕಂಥ ಐಕಾನ್ ಐಡಿಗೆ ಮಾಡ್ತೀನಿ ನಾನು ಟಾಪ್ ಇಂದ ಲಾಸ್ಟ್ ವರ್ಗು. ಯಾಕಂತಂದ್ರೆ 100% ಡಿಸ್ಟ್ರಿಬ್ಯೂಷನ್ ಆಗೋದು ₹350 ಆದ್ರೂ ಅಷ್ಟೇ, 2,00,000 ಆದ್ರೂ ಅಷ್ಟೇನೆ. ಬಟ್ ನನ್ಗೆ ಬೆನಿಫಿಟ್ ಸಿಕ್ಕೋದ್ ಜಾಸ್ತಿ ಎಲ್ಲಿ ನೋಡ್ತಾರೆ ಜನ ಅಂತ ಅಂದ್ರೆ, ಯಾಕೆ 2,10,000 ನಾವು ಪ್ರಮೋಟ್ ಮಾಡ್ತಾರೆ ಅಂತಂದ್ರೆ 10% ಡೈರೆಕ್ಟ್ ರೆಫರಲ್ ಬರುತ್ತೆ ಇನ್ಸ್ಟೆಂಟ್ ಆಗಿ. ಸೊ 2,10,000ಕ್ಕೆ ₹21,000 ಡೈರೆಕ್ಟ್ ರೆಫರಲ್ ಬರುತ್ತೆ 10%. ಆಗ ಜನ ಏನ್ ಮಾಡ್ತಾರೆ, ₹35 ತಗೊಳಕ್ ಇಷ್ಟಪಡ್ತಾರ ಅಥವಾ ₹21,000 ತಗೊಳಕ್ ಇಷ್ಟಪಡ್ತಾರ? ಸೊ ಜನರ ಥಾಟ್ ಪ್ರೊಸೆಸ್ ಏನಾಗುತ್ತೆ ಅವಾಗ 21,000 ಕಡೆಗೆ ಹೋಗ್ಬಿಟ್ಟು ಜನ ಏನ್ ಮಾಡ್ತಾರೆ, ಎಲ್ಲದನ್ನು ಕೂಡ ನಾನು ಪ್ರಮೋಟ್ ಮಾಡಿದ್ರೆ ₹350 ಮಾಡಲ್ಲ, ನಾನು ₹2,10,000 ಇನ್ವೆಸ್ಟ್ ಮಾಡಿಸ್ತೀನಿ. ಆಗ ಇನ್ವೆಸ್ಟ್ ಮಾಡಿಸ್ತಕ್ಕಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ಖಂಡಿತವಾಗ್ಲು ನಿನ್ನೆ ನಾನು ಹೋದಂತ ವ್ಯಕ್ತಿ, ನಾನು ಐಕನ್ ಮಾಡಿದಂತ ವ್ಯಕ್ತಿ ಕೂಡ ಈಸ್ ಅನ್ ಇನ್ವೆಸ್ಟರ್ ಸ್ನೇಹಿತರೆ. ಅವ್ರು ವರ್ಕ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಇದು 63+ ನಾವು, ಆಯ್ತಾ. ಇಟ್ಸ್ ಅ ವೆರಿ ವೆಲ್ ನೋನ್ ಪರ್ಸನ್ ಇನ್ ದ ಮಾರ್ಕೆಟ್. ಅವ್ರಿಗೆ ಒಳ್ಳೆ ಇನ್ಕಮ್ ಇದೆ, ಸಾಕಷ್ಟು ದುಡ್ಡಿದೆ. ಬಟ್ ಆ ದುಡ್ಡನ್ನ ಎಲ್ಲಿ ಹೂಡಿಕೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಅಂಡ್ ಸಾಕಷ್ಟು ಜನ ನಮ್ ಸೋಮಶೇಖರ್ ಸರ್ ಹೇಳ್ದಂಗೆ, ಈ ತರ ವ್ಯಕ್ತಿಗಳಿಗೆ ಎಷ್ಟೋ ಜನ ಹೋಗ್ಬಿಟ್ಟು ತಪ್ಪಾದ ಮಾಹಿತಿ ಕೊಟ್ಟು ಏನ್ ಮಾಡ್ತಾರೆ, ಸರ್ ಇಲ್ಲಿ ಹೂಡಿಕೆ ಮಾಡಿದ್ರೆ ಇಲ್ಲಿ ನಮ್ಗೆ ಎಷ್ಟು ಇನ್ಕಮ್ ಸಿಕ್ಕುತ್ತೆ, ಅಲ್ಲಿ ಮಾಡಿದ್ರೆ ಎಷ್ಟು ಸಿಕ್ಕುತ್ತೆ ಅಂತ. ಮೊದಲನೇದಾಗಿ ನಾವು ಹೂಡಿಕೆ ಮಾಡಕ್ಕಿಂತ ಮುಂಚೆ ಯಾವತ್ತು ನಾವೇನ್ ಮಾಡ್ತೀವಿ, ಟ್ರೈ ಮಾಡಿ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಫಸ್ಟ್ ನನ್ನ ದುಡ್ಡನ್ನ ನಾನು ಆ ಒಂದು ಪ್ರಾಜೆಕ್ಟ್ ಅಲ್ಲಿ ಅಳವಡಿಸಿ ಅಥವಾ ಅದನ್ನ ಹಾಕಿ ನನಗೆ ಬಂದ ನಂತರ ನಾನ್ ಏನ್ ಮಾಡ್ತೀನಿ, ಹೋಗ್ಬಿಟ್ಟು ಅದನ್ನ ಬೇರೆಯವ್ರಿಗೆ ಹೇಳ್ತೀನಿ. ಇದು ಸರ್ವೇ ಸಾಮಾನ್ಯ ಮಾರ್ಕೆಟ್ ಅಲ್ಲಿ ಅಲ್ವಾ. ಅಥವಾ ನೀವ್ ಇದನ್ನ ಹೇಳಕ್ ಹೋದ್ರೆ ಎಷ್ಟೋ ಜನ ಅಬ್ಜೆಕ್ಷನ್ ಏನ್ ಬರುತ್ತೆ, ಮೊದ್ಲು ನೀನ್ ಮಾಡು, ನಿನಗ್ ಬಂದ್ಮೇಲೆ ಆಮೇಲೆ ಬಂದ್ ನನ್ಗೆ ಹೇಳು. ತುಂಬಾ ಸರಿ ಅಲ್ವಾ. ಸಾಕಷ್ಟು ಜನ ಈ ಕ್ವಶನ್ ಕೇಳ್ತಾರೆ, ಮೊದ್ಲು ನೀನ್ ಮಾಡಪ್ಪ ಫಸ್ಟ್, ನಿನಗ್ ಬಂತ ಆಮೇಲೆ ನನಗ್ ಬಂದ್ ಹೇಳು, ತೋರ್ಸು ಟ್ರಾನ್ಸಾಕ್ಷನ್ ಪ್ರೂಫ್ ತೋರ್ಸು. ಯಾರೋ ಹೇಳ್ತಾರೆ, ನಿಂಗ್ ದುಡ್ಡು ಬರ್ತಾ ಇದೆಯಾ, ಓಕೆ ನಿಂಗ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು, ನೀನ್ ಪಾಸ್ಬುಕ್ ಕೊಡು, ನಿಜವಾಗ್ಲೂ ತೋರ್ಸು. ಆಮೇಲೆ ಪಾಸ್ಬುಕ್ ಅಲ್ಲಿ ನೀನು ಯಾವ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡಿದ್ಯಾ ಆ ಕಂಪ್ನಿ ಹೆಸರು ಬರ್ತಾ ಇದೆಯಾ ಇಲ್ಲಿ, ಓಕೆ ಸೊ ಓಕೆ ಅಮೌಂಟ್ ಕ್ರೆಡಿಟೆಡ್ ಫ್ರಮ್ XYZ ಕಂಪ್ನಿ. ಸೊ ನೀನ್ ಹೇಳ್ದಂತ ಕಂಪ್ನಿ ಹೆಸರಿಂದಾನೇ ದುಡ್ಡು ಬಂತ, ತೋರ್ಸು ಅದನ್ನ. ಅವಾಗ ನಾನ್ ನಂಬ್ತೀನಿ. ಓಕೆ ಕಂಪನಿ ಇದೆಯಾ, ಓಕೆ ನಾನ್ ನಂಬ್ತೀನಿ. ಆಫೀಸ್ ಇದೆಯಾ, ನಾನ್ ನಂಬ್ತೀನಿ. ಆಫೀಸ್ ಎಲ್ಲಿದೆ, ಅಡ್ರೆಸ್ ಎಲ್ಲಿ, ಓಕೆ ಅಂಡ್ ಆಫೀಸ್ ಡಾಕ್ಯುಮೆಂಟ್ಸ್ ಇದೆಯಾ. ಸೊ ಇಂಡಿಯಾದಲ್ಲಿ ನಾವು ಆತರ ಆಫೀಸ್ ಓಪನ್ ಮಾಡ್ಬೇಕು ಅಂತಂದ್ರೆ ಇಟ್ ಕಮ್ಸ್ ಅಂಡರ್ ದ ಆಕ್ಟ್ ಕಾಲ್ಡ್ MCA, ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಕರಿತೀವಿ. MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ತಾವು ರಿಜಿಸ್ಟ್ರೇಷನ್ ಮಾಡಿರ್ಬೇಕು ಕಂಪನಿಯನ್ನ. ಯಾವುದೇ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆದ್ರೂ ಕೂಡ ಅವರು ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ DSA ಅಂತ ಏನ್ ಕರಿತೀವಿ, IDSA ಇಂಟರ್ನ್ಯಾಷನಲ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಓಕೆ ಈ ರೀತಿ ಸಾಕಷ್ಟು ತುಂಬಾ ಲೈಕ್ ಪ್ರಾಡಕ್ಟ್ ಬೇಸ್ಗೆ ಸಪರೇಟ್ ಇರುತ್ತೆ, ಬೇರೆ ಬೇರೆ ಇದಕ್ಕೆ ಸಪರೇಟ್ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಮೊದಲನೇ ಕ್ವಶನ್ಗೆ ಈ ಒಂದು ಪ್ರಾಜೆಕ್ಟ್ ಇನ್ವೆಸ್ಟ್ಮೆಂಟ್ ಕಂಪನಿ ಅಲ್ಲ. ಮೊದಲನೇದಾಗಿ ಕಂಪ್ನಿನೇ ಅಲ್ಲ. ಓಕೆ ನಾನು ಇನ್ವೆಸ್ಟ್ ಮಾಡ್ರೆ ನನ್ಗೆ ಏನ್ ಸಿಕ್ಕುತ್ತೆ, ಎಸ್ ತಾವು ಬುದ್ಧಿವಂತರಾಗಿ ಸ್ಟ್ರಾಟಜಿನ ಉಪಯೋಗಿಸಿ, ನಮ್ಗೆ ಗೊತ್ತಿದೆ ಯಾಕಂದ್ರೆ 100% ಡಿಸ್ಟ್ರಿಬ್ಯೂಷನ್ ಅಂತ ಗೊತ್ತಿದೆ. ತಾವು ತರ್ತಕ್ಕಂತ ವ್ಯಕ್ತಿಗಳು ಎಲ್ಲಾರು ಕೂಡ ಇನ್ವೆಸ್ಟರ್ ಆಗಿ ಒಳಗಡೆ ಬಂತಂದ್ರೆ, ನೋಡಿ ಸ್ನೇಹಿತರೆ, ಇನ್ವೆಸ್ಟರ್ ಆಗಿ ನೀವು ಒಳಗಡೆ ತಂದ್ರು ಕೂಡ ಅದು ಆಟೋಮೆಟಿಕ್ಲಿ ಇಂಡೈರೆಕ್ಟ್ ಆಗಿ ಅದು ವರ್ಕಿಂಗ್ ಪ್ಯಾಟರ್ನ್ ಆಗುತ್ತೆ. ಹೆಂಗೆ, ಈಗ ನಾನಿದ್ದೀನಿ, ಮಧು ಸರ್ ಬಂದಿದ್ರೆ ಕಾಂತರಾಜ್ ಸರ್ನ ಮತ್ತೆ ಹೇಮಂತ್ ಸರ್ನ ₹2,10,000 ₹2,10,000 ತಂದ್ಬಿಟ್ಟಿದೀನಿ, ಆಯ್ತಾ. ಇನ್ಸ್ಟೆಂಟ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗೋಯ್ತು ಅವ್ರ ದುಡ್ಡು. ಐಕಾನಿನ ದುಡ್ಡು 100% ಡಿಸ್ಟ್ರಿಬ್ಯೂಷನ್ ಆಯ್ತು, ಇವ್ರ ಕಡೆಗೂ ಐಕಾನಿನ ದುಡ್ಡು 100% ಡಿಸ್ಟ್ರಿಬ್ಯೂಷನ್ ಆಯ್ತು. ಈಗ ಯಾರಾದ್ರೂ ಬಂದು ಕೇಳ್ತಾರೆ, ಸರ್ ನಾಳೆ ನಾನ್ ಇನ್ವೆಸ್ಟ್ ಮಾಡಿದಂತ ದುಡ್ಡು ನನಗೆ ಇನ್ಕಮ್ ಬರ್ತಾ ಇಲ್ಲ, ಯಾರನ್ನ ಕೇಳ್ತಾರೆ, ಇವ್ರಿಬ್ರು ಹೇಳಿ ಬಂದ್ಬಿಟ್ಟು ನನ್ನನ್ನ ಕೇಳ್ತಾರೆ, ಆಯ್ತಾ. ಬಟ್ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಹೇಳಿದೀನಿ. ಆದ್ರೆ ಇಲ್ಲಿ ರಾಯಲ್ಟಿ ಅನ್ನೋ ಒಂದು ಪದ ಬರುತ್ತೆ, ನಮ್ಮೆಲ್ರಿಗೂ ಗೊತ್ತಿದೆ. ರಾಯಲ್ಟಿ ಅಲ್ಲಿ 10ನೇ ರ್ಯಾಂಕ್ ಆದಂತ ಐಕಾನ್ ರ್ಯಾಂಕ್ ಇಂದ ಹಿಡಿದು ಕ್ರಿಯೇಟರ್ ವರ್ಗು ರಾಯಲ್ಟಿ ತಗೊಳ್ತಕ್ಕಂತ ಸಾಧ್ಯತೆ ಯಾರೆಲ್ಲ ಇರುತ್ತೆ ಅವ್ರಿಗೆ 2x ಇನ್ಕಮ್ ಬರುತ್ತೆ. ಅಂದ್ರೆ ₹2,10,000 ಹಾಕಿ ಅವರು ಸುಮ್ನೆ ಕೂತ್ಕೊಂಡ್ರು ಕೂಡ ಅವ್ರಿಗೆ ಇನ್ಕಮ್ ಬರುತ್ತೆ. ಎಸ್, ವೆರಿ ಗುಡ್ ಸ್ಟ್ರಾಟಜಿ ಮಾಡಿದ್ದಾರೆ ಜನ. ಏನ್ ಮಾಡಿದ್ದಾರೆ ಅಂತಂದ್ರೆ ₹2,10,000 ಹಾಕ್ಬಿಟ್ಟು ಅವರು ಪೊಸಿಷನ್ ನ ತಗೊಂಡ್ಬಿಟ್ಟಿದ್ದಾರೆ. ಅವ್ರ ಕೆಳಗಡೆ 2 ಇನ್ಫ್ಲೂಯೆನ್ಸರ್ ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿದಿನ ಹೋಗ್ಬಿಟ್ಟು ಕ್ಲೈಮ್ ಅನ್ನೋ ಒಂದೇ ಒಂದು ಬಟನ್ ಒತ್ತಬೇಕಷ್ಟೇ, ಅವರು ಇನ್ನೇನು ಮಾಡಲ್ಲ. ಆದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಅವ್ರಿಗೆ ಏನ್ ಸಿಕ್ಕುತ್ತೆ ಅಂತ ಅಂದ್ರೆ, ನೀವು ನೋಡಿದಿರ 69% ಇನ್ಕಮ್ ಸ್ನೇಹಿತರೆ. ಒಂದಲ್ಲ ಎರಡಲ್ಲ 9,600 ಚಿಲ್ಲರೆ ಕೋಟಿ ಇದೆ.
ಅಷ್ಟು ಕೋಟಿಲಿ ಅವರು ದುಡಿತಕ್ಕಂತ ಸಾಧ್ಯತೆಗಳು 10ನೇ ಲೆವೆಲ್ ನೋಡಿದ್ರು ಕೂಡ ಹತ್ತತ್ರ 7 ರಿಂದ 8 ಕೋಟಿ ಇನ್ಕಮ್ ಆ ವ್ಯಕ್ತಿಗೆ ಬರುತ್ತೆ ಸ್ನೇಹಿತರೆ. ಹೇಗೆ ಬರುತ್ತೆ ಅಂತ ಸಾಕಷ್ಟು ಸರಿ ಹೇಳಿದೀವಿ. ಯಾಕಂತಂದ್ರೆ ನಾನು ಪೊಸಿಷನ್ ತಗೊಂಡು 2 ಇನ್ಫ್ಲುಯೆನ್ಸರ್ ನಾನು ಕ್ರಿಯೇಟ್ ಮಾಡಿದೀನಿ ಅಂತ ಅಂದ್ರೆ ನನಗೆ ಎಲ್ಲಾ ಇನ್ಕಮ್ ಸೇರಿ 2x ಆಗುತ್ತೆ ಅಂದಾಗ ಯು ಡೋಂಟ್ ಬಿಲೀವ್ 69% ಅಲ್ಲಿ ಬರೋ ಇನ್ಕಮ್ ಜಾಸ್ತಿ ಇದೆಯಾ ಅಥವಾ 2x ಇನ್ಕಮ್ ಜಾಸ್ತಿ ಇದೆಯಾ? ಸೊ 2x ಇನ್ಕಮ್ ಎಷ್ಟು ಬರುತ್ತೆ? ಕೇವಲ ಅವ್ರು ಹಾಕಿರೋ 2,10,000 ರೂಪಾಯಿಗೆ 4,20,000 ಬರುತ್ತೆ, ಅಷ್ಟೇ ಬರುತ್ತೆ. ಅದಕ್ಕಿಂತ ಜಾಸ್ತಿ ಏನ್ ಬರಲ್ಲ. ಆದ್ರೆ 69% ನಾವು ಕೆಲಸ ಮಾಡಿದಾಗ ನಮ್ಗೆ ಸಾವಿರಾರು ಕೋಟಿ ಇನ್ಕಮ್ ಇದೆ. ಸೊ ಲೆಕ್ಕ ಹಾಕಿ ನಾನ್ ಬಂದಿದ್ದೀನಿ, ನಾನು ಏನೂ ಮಾಡಿಲ್ಲ. ಆಸ್ ಅನ್ ಇನ್ವೆಸ್ಟರ್ ನಾನು ಬಂದಿದ್ದೀನಿ ಪ್ರಾಜೆಕ್ಟ್ಗೆ. ನಾನು ಈ ಕಡೆ ಹೇಮಂತ್ ಸರ್ನ ಕರ್ಕೊಂಡ್ ಬಂದಿದ್ದೀನಿ, ಈ ಕಡೆ ಕಾಂತರಾಜ್ ಸರ್ನ ಕರ್ಕೊಂಡ್ ಬಂದಿದ್ದೀನಿ, ಅವ್ರಿಬ್ರು ಇನ್ಫ್ಲುಯೆನ್ಸರ್ ಮಾಡಿದೀನಿ ಅಷ್ಟೇ. ನಾನು ದಿನಾ ರಾಯಲ್ಟಿ ಬರ್ತಾ ಇದೆ, ನಾನು ಅದನ್ನ ಒತ್ತುತ್ತಾ ಕೂತಿದ್ದೀನಿ. ಆಯ್ತಾ? ನನಗೆ ಇನ್ಕಮ್ ಬರ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ. ಆಯ್ತಾ? ಇನ್ವೆಸ್ಟರ್ಗೆ ಹೇಳ್ತಾ ಇರೋದು ಕೇಳಿರೋ ಕ್ವಶನ್ಗೆ. ಇವಾಗ ಈ ಇಬ್ರು ವ್ಯಕ್ತಿ, ನನ್ನ ಎಡಭಾಗ ಮತ್ತೆ ಬಲಭಾಗದಲ್ಲಿ ಇರ್ತಕ್ಕಂತ ಇಬ್ರು ವ್ಯಕ್ತಿ ಓಕೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಪಟ್ 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 ಅಂತ ಒಂದೇ ತಿಂಗಳಲ್ಲಿ 1000 ಟೀಮ್ ಮಾಡ್ಬಿಡ್ತಾರೆ. ಹೇಮಂತ್ ಸರ್ ಆಗ್ಬೋದು, ಕಾಂತರಾಜ್ ಸರ್ ಆಗ್ಬೋದು. ಅವ್ರ ಕೆಳಗಡೆ ಟೀಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಬಂದವರು 2nd ಲೆವೆಲ್, 3rd ಲೆವೆಲ್, 4th ಲೆವೆಲ್, 5th ಲೆವೆಲ್, 10th ಲೆವೆಲ್ ವರ್ಗು ತುಂಬಿಸ್ತಾನೆ ಇರ್ತಾರೆ. ನಾನು ಯಾರನ್ನು ಕೂಡ ಸೇರ್ಸು ಇಲ್ಲ, ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಆದ್ರೆ 10 ಲೆವೆಲ್ ತುಂಬಾ ಹೋಗ್ಬಿಡುತ್ತೆ. 10 ಲೆವೆಲ್ ತುಂಬೋದಾಗ ನಾನು ಆಲ್ರೆಡಿ ಐಕಾನ್ ಲೆವೆಲ್ ಅಲ್ಲಿ ಇದ್ದೀನಿ. ಯಾರಾದ್ರೂ ನಾಳೆ ಇದೇ ತರ ಇನ್ವೆಸ್ಟರ್ 10ನೇ ಲೆವೆಲ್ ಅಲ್ಲಿ ಬಂದು ಅವ್ರ ಐಕಾನ್ ಅನ್ನ ಅಪ್ಗ್ರೇಡ್ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ನನಗೆ 1,024 ಜನ ಇರ್ತಾರೆ ಐಕಾನ್ ಲೆವೆಲ್ ಅಲ್ಲಿ. 10ನೇ ಲೆವೆಲ್ ಅಲ್ಲಿ ಒಬ್ಬೊಬ್ರ ಕಡೆಯಿಂದ 69,000 ಅಂತ ಅಂದ್ರೆ ನನಗೆ ಸಿಗ್ತಕ್ಕಂತ ಇನ್ಕಮ್ 7 ಕೋಟಿ ಚಿಲ್ಲರೆ, 7 crores and plus. ಇವಾಗ ಹೇಳಿ, ನೀವು ಇನ್ವೆಸ್ಟ್ ಮಾಡಿಸ್ತಕ್ಕಂತ ವ್ಯಕ್ತಿ ಕೈಲಿ ಕೇವಲ 2,10,000 ರೂಪಾಯಿಗೆ 4,20,000 ದೊಡ್ಡದಾ ಅಥವಾ 7 ಕೋಟಿ ರೂಪಾಯಿ ದೊಡ್ಡದಾ? ಸೊ ಈ ಒಂದು ಡಿಫರೆನ್ಸ್ ಅನ್ನ ತಾವು ತಮ್ಮ ಯಾರು ಪ್ರಾಸ್ಪೆಕ್ಟ್ ಇದಾರೆ ಅವ್ರಿಗೆ ತಿಳಿಸ್ಕೊಟ್ಟಾಗ ಅವರ ಕ್ಲೋಸಿಂಗ್ ಈಸಿ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ದಯವಿಟ್ಟು ಡಿಸ್ಕ್ಲೇಮರ್ ಅನ್ನ ಹೇಳಿ. ಯಾಕಂತಂದ್ರೆ ಇದು ಯಾವ್ದು ಕಂಪನಿ ನಿಮ್ಮ ದುಡ್ಡನ್ನ ತಗೊಂಡು ಇದನ್ನ ಎಲ್ಲೋ ಹೂಡಿಕೆ ಮಾಡಿ, ಎಲ್ಲೋ ಟ್ರೇಡಿಂಗ್ ಮಾಡಿ, ಅಥವಾ ಎಲ್ಲೋ ಸ್ಟೇಕಿಂಗ್ ಮಾಡಿ, ಎಲ್ಲೋ ಮೈನಿಂಗ್ ಮಾಡಿ ಕೊಡ್ತಾ ಇಲ್ಲ. ಇಟ್ಸ್ ಎ ಕಮ್ಯುನಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್. ಕಮ್ಯುನಿಟಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಪ್ರತಿಯೊಂದ್ರಲ್ಲೂ ಹೇಳ್ತಿದ್ದೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ಓಕೆ, ಸೊ ಈ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಏನೇನ್ ಮಾಡಿದೆ ನಮ್ಮ ಗವರ್ಮೆಂಟ್ ತಾವೇ ನೋಡ್ತಾ ಇದ್ದೀರಾ. ನಮ್ಮ ಈ ಪ್ರೆಸೆಂಟ್ ಗವರ್ಮೆಂಟ್ ಫ್ರೀಯಾಗಿ ಹೆಣ್ಮಕ್ಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದಾರೆ. ಬಸ್ ಅಲ್ಲಿ ಫ್ರೀಯಾಗಿ ಓಡಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಕೂಡ ಮಾಡಿದ್ದಾರೆ. ಬಟ್ ಆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ನಾವು ಕೊಡ್ತಕ್ಕಂತ ದುಡ್ಡೆ, ನಾವು ಕಟ್ತಕ್ಕಂತ ಟ್ಯಾಕ್ಸ್. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದು ಮೊದಲನೇ ಕ್ವಶನ್ಗೆ ಐ ಥಿಂಕ್ ನಾನು ಆನ್ಸರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ದಿಸ್ ಕ್ವಶನ್ ಇಸ್ ಡನ್. ಸೊ ನಾವು 2ನೇ ಕ್ವಶನ್ಗೆ ಹೋಗ್ತಾ ಇದೀವಿ. ಸೊ ಐ ಹ್ಯಾವ್ ಸೀನ್ ಮೆನಿ ಟೈಪ್ಸ್ ಆಫ್ ಬ್ಲಾಕ್ ಚೈನ್. ಓಕೆ, ಸೊ ನಮ್ಮ ಐ ಥಿಂಕ್ ಜೀವ ಸರ್ ಯಾರೋ ಕೇಳಿದಾರೆ ಅಂತ ಅನ್ಕೊಳ್ತೀನಿ. ಸೊ ನಾನು ಸಾಕಷ್ಟು ಬ್ಲಾಕ್ ಚೈನ್ ಗಳನ್ನ ಕೇಳಿದೀನಿ. ಇಸ್ ದಿಸ್ ರಿಯಲಿ ಸಕ್ಸೀಡ್ ಆರ್ ರನ್ ಇನ್ ದ ಮಾರ್ಕೆಟ್? ಓಕೆ ಸ್ನೇಹಿತರೆ, ಮೊದಲನೇದು ಅರ್ಥ ಮಾಡ್ಕೋಬೇಕು. ಬ್ಲಾಕ್ ಚೈನ್ ಅಂತ ಅಂದ್ರೆ ಹಾಫ್ ನಾಲೆಡ್ಜ್ ಇರೋಂತ ವ್ಯಕ್ತಿಗಳ ಹತ್ರ ನಾವು ಹೋಗಿ ಕೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ಏನೂ ಗೊತ್ತಿರಲ್ಲ. ತಾವು ಈ ಪ್ರಾಜೆಕ್ಟ್ ಅಲ್ಲಿ ಪರಿಣಿತರಾಗಿ ತಾವು ಎಜುಕೇಶನ್ ತಗೊಂಡು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿತ್ತು ಅಂತಂದ್ರೆ ಮಾತ್ರ ಬ್ಲಾಕ್ ಚೈನ್ ಗೊತ್ತಿರೋರ ಹತ್ರ ಮಾತಾಡಿ. ಗೊತ್ತಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಅವ್ರಿಗೆ ತಿಳಿಸ್ಕೊಡೋಣ, ಪ್ರಯತ್ನ ಪಡೋಣ. ಯಾಕಂತಂದ್ರೆ ಇವತ್ತು ನಮ್ಮ ಭಾರತದ ದೇಶದಲ್ಲಿ ಇಂಡಿಯನ್ ಗವರ್ಮೆಂಟ್ ಅಲ್ಲೇ ಕೂಡ ಬ್ಲಾಕ್ ಚೈನ್ ಟೆಕ್ನಾಲಜಿ ರಿಲೇಟೆಡ್ ಆದಂತಹ ಸಾಕಷ್ಟು ಬ್ಯಾಂಕ್ಗೆ ಇದನ್ನ ಅಳವಡಿಸ್ತಾ ಇದಾರೆ. ಬೇರೆ ಬೇರೆ ಡೊಮೈನ್ಗೆ ಇದನ್ನ ಬ್ಲಾಕ್ ಚೈನ್ ಅನ್ನ ಅಳವಡಿಸ್ತಾ ಇದಾರೆ. ಇದರ ವೈಶಿಷ್ಟ್ಯತೆ ಏನು ಅಂತಂದ್ರೆ ಬ್ಲಾಕ್ ಚೈನ್ ಬರೀ ನಮ್ಮ ದೇಶದಲ್ಲಿ ಬರೀ ಕ್ರಿಪ್ಟೋ ಕರೆನ್ಸೀಸ್ಗೆ ಮಾತ್ರ ಬ್ಲಾಕ್ ಚೈನ್ ಸೀಮಿತ ಅಲ್ಲ. FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್, ಓಕೆ, ಇ ಕಾಮರ್ಸ್, ಓಕೆ, ಹಾಸ್ಪಿಟಲೈಸೇಷನ್, ಈ ತರ ವೇರಿಯಸ್ ಸೆಕ್ಟರ್ ಇದೆ. ಎಲ್ಲದಕ್ಕೂ ಬ್ಲಾಕ್ ಚೈನ್ ಅನ್ನ ಅಳವಡಿಸ್ತಾ ಇದಾರೆ. ಯಾಕಂತಂದ್ರೆ ಅದು ಟ್ಯಾಂಪರ್ ಪ್ರೂಫ್ ಸ್ನೇಹಿತರೆ. ಓಕೆ, ಎಷ್ಟೋ ಜನ ಮಾರ್ಕೆಟ್ ಅಲ್ಲಿ ಚಾಲೆಂಜಸ್ ಬಂದಾಗ ಬೇರೆಯವರು ಹೌದು ಇದು ಬ್ಲಾಕ್ ಚೈನ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ಬೋದು. ಆದ್ರೆ ಅದನ್ನ ನಾವು ಡ್ಯೂ ಡೆಲಿಜೆನ್ಸ್ ಅಂತ ಕರಿತೀವಿ. ಅಂತ ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಬಗ್ಗೆ ಅಥವಾ ಆ ಒಂದು ಕಂಪನಿ ಬಗ್ಗೆ ನಾವು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಂತ ನಾವೇನ್ ಮಾಡ್ತೀವಲ್ಲ ಅದನ್ನ ನಾವು ಮಾಡ್ಬೇಕು. ಆಸ್ ಎ ಲೀಡರ್ ಅಂತ ನಾವ್ ಯಾರು ಅನ್ಸ್ಕೊಂಡಿರ್ತೀವಲ್ಲ ಅವರು ಅವರ ಜನರ ಪರವಾಗಿ ಈ ಒಂದು ಬ್ಲಾಕ್ ಚೈನ್ ಬಗ್ಗೆ ಒಂದು ಮಾಹಿತಿನ ತಿಳ್ಕೊಳ್ಬೇಕು. 1 ವಾರ ಲೇಟ್ ಆದ್ರೂ ಪರವಾಗಿಲ್ಲ, ತಾವು ಪ್ರಾಜೆಕ್ಟ್ ಗೆ ರಿಜಿಸ್ಟರ್ ಮಾಡಕ್ಕೆ ನಿಮಗೆ ಕೊಟ್ಟಂತ ಪ್ರೆಸೆಂಟೇಶನ್ ಏನಿರುತ್ತೆ ಅದರಲ್ಲಿ ತಿಳ್ಕೊಳ್ಳಿ ಬ್ಲಾಕ್ ಚೈನ್ ಅಂದ್ರೆ ಏನು. ಓಕೆ, ಈ ಪರ್ಟಿಕ್ಯುಲರ್ ಬ್ಲಾಕ್ ಚೈನ್ ಕೂಡ 3 ರೀತಿಯಾದಂತ ಬ್ಲಾಕ್ ಚೈನ್ ಇದೆ, ನಾನು ಹೇಳಿದೀನಿ. ಇನ್ ಟರ್ಮ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ,
ನಮ್ಮ ಬೈನಾನ್ಸ್ ಅನ್ನೋ ಒಂದು ಕ್ರಿಪ್ಟೋ ಕರೆನ್ಸಿಲಿ ಪ್ರತಿ ದಿನ ಪ್ರಾಜೆಕ್ಟ್ ಅಲ್ಲಿ ಹೇಳ್ತೀವಿ, ಬ್ಲಾಕ್ ಚೈನ್ ಬಗ್ಗೆ ಕೇಳಿದಾಗ ತಾವು ಕ್ವಶನ್ ಮಾಡಿ, ಸರ್ ತಾವು ಯಾವ ಬ್ಲಾಕ್ ಚೈನ್ ಬಗ್ಗೆ ಕೇಳ್ತಾ ಇದ್ದೀರಾ, ನಾನು ಈ ತರ ಸುಮಾರು ಬ್ಲಾಕ್ ಚೈನ್ ನೋಡಿದೀನಿ, ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ. ಅವ್ರನ್ನ ಕೇಳಿ, ಸರ್ ಬೈನಾನ್ಸ್ ಅನ್ನೋ ಒಂದು ಕಂಪ್ನಿ ಗೊತ್ತಿದೆಯಾ, ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ತಮ್ಗೆ ಗೊತ್ತಿದೆ ಅಂತ ಕೇಳಿ, ಎಸ್ ಅಂತಾರೆ. ಅದ್ರಲ್ಲಿ ಎಷ್ಟು ಬ್ಲಾಕ್ ಚೈನ್ ಇದೆ ಅಂತ ತಮ್ಗೆ ಗೊತ್ತಿದೆ ಅಂತ ಕೇಳಿ, ಗೊತ್ತಿರಲ್ಲ ಆನ್ಸರ್. ನೋ ಬಡಿ 100% ನೀವು ಈ ಕ್ವಶನ್ ಕೇಳಿ ಅವ್ರಿಗೆ ಗೊತ್ತಿರಲ್ಲ. ನಿಮಗ್ ಗೊತ್ತಿರುತ್ತೆ ಯಾಕೆ, ಪ್ರತಿದಿನ ಪ್ರೆಸೆಂಟೇಶನ್ ಕೇಳ್ತಿದ್ರಾ. ಸೊ BSC ಬ್ಲಾಕ್ ಚೈನ್, ಬೈನಾನ್ಸ್ ಬ್ಲಾಕ್ ಚೈನ್ ಅಲ್ಲಿ ಫಸ್ಟ್ ಟೈಪ್ ಆಫ್ ಬ್ಲಾಕ್ ಚೈನ್ BSC ಬ್ಲಾಕ್ ಚೈನ್, ಓಕೆ, ಅಥವಾ ಬಿಕಾನ್ ಅಂತ ಕರಿತೀವಿ, ಸಾರಿ ಬಿಕಾನ್ ಬ್ಲಾಕ್ ಚೈನ್. ಎರಡನೇದು BSC ಅಥವಾ BEP20 ಅಂತ ಕರಿತೀವಿ. ಓಕೆ, ಇದೆರಡು ಇಥೇರಿಯಂ ಬೇಸ್ಡ್ ಆದಂತ ಬ್ಲಾಕ್ ಚೈನ್. ಇದನ್ನ ನಾವು ಲೇಯರ್ 1 ಬ್ಲಾಕ್ ಚೈನ್ ಅಂತ ಕರಿತೀವಿ. ಲೇಯರ್ 1 ಬ್ಲಾಕ್ ಚೈನ್ ಯಾವ್ದಾಗಿರುತ್ತೆ, 0x ಇಂದ ಸ್ಟಾರ್ಟ್ ಆಗಿರ್ತಕ್ಕಂತ ಬ್ಲಾಕ್ ಚೈನ್ ಅನ್ನ ಹೆಸರು ಎಲ್ಲದನ್ನು ಕೂಡ ನಾವು ಇಥೇರಿಯಂ ಬೇಸ್ಡ್ ಆದಂತ ಬ್ಲಾಕ್ ಚೈನ್. ಅದರಲ್ಲೇ ಬಂದಂತ ಎರಡನೇ ಟೈಪ್ ಆಫ್ ಬ್ಲಾಕ್ ಚೈನ್ ಇಸ್ ಕಾಲ್ಡ್ ಆಸ್ OPBNB. ಅದನ್ನ ನಾವು ಲೇಯರ್ 2 ಬ್ಲಾಕ್ ಚೈನ್ ಅಂತ ಕರಿತೀವಿ. ಲೇಯರ್ 2 ಯಾಕಂತ ಕರಿತೀವಿ ಅಂತಂದ್ರೆ ಇದರಲ್ಲಿ ಬರ್ತಕ್ಕಂತ ಟ್ರಾನ್ಸಾಕ್ಷನ್ ಫೀಸ್ ಏನಿದೆ ಅದು ತುಂಬಾ ಕಡಿಮೆ ಆಗಿರುತ್ತೆ. ಇದನ್ನ ನಾವು ಅವ್ರಿಗೆ ತಿಳಿಪಡಿಸ್ಬೇಕು, ನಾಲೆಡ್ಜ್. ಇದನ್ನ ಅವ್ರಿಗೆ ಹೇಳಿಲ್ಲ ಅಂತಂದ್ರೆ ಅವ್ರ ತಲೆಯಲ್ಲಿ ಹೋಗಲ್ಲ. ಹಾಗಾಗ್ಬಿಟ್ಟು ನಿಮ್ಗೆ ಅವ್ರು ಕಂಪೇರ್ ಮಾಡ್ತಾರೆ, ಈ ತರ ಪ್ರಾಜೆಕ್ಟ್ ಸಾಕಷ್ಟು ಬಂದಿದೆ ಸರ್, ನಾವು ತಗೊಂಡ್ ಹೋಗಿದೀವಿ ಅಂತ. ರೀಸೆಂಟ್ ಆಗಿ ನಾನು ಯಾವ್ದೋ ಒಂದು ಪ್ರಾಜೆಕ್ಟ್ ಬಂದಿದೆ, ನನ್ನ ಹೆಸರು ಕೂಡ ಹೇಳ್ತೀನಿ, ತೊಂದ್ರೆ ಇಲ್ಲ ಹೇಳಿದ್ರೆ, ADA ಅಂತ, ADA ಅಂತ. ಆಕ್ಚುಲ್ ಆಗಿ ADA ಅನ್ನೋದು ಒಂದು ಕ್ರಿಪ್ಟೋ ಕರೆನ್ಸಿ. ಇಟ್ಸ್ ನೋನ್ ಆಸ್ ಕಾರ್ಡಾನೋ ಅನ್ನೋ ಒಂದು ಕರೆನ್ಸಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕರೆನ್ಸಿ ಸ್ನೇಹಿತರೆ. ಅವ್ರದೇ ಮಾರ್ಕೆಟ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿದೆ. $28 ಇದ್ದಂತ ಒಂದು ADA $100 ಕೂಡ ತಲುಪಿತ್ತು ಕಾರ್ಡಾನೋ ವೆರಿ ರೀಸೆಂಟ್ಲಿ. ಬಟ್ ಆ ಹೆಸರಲ್ಲಿ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾರ್ಫ್ ಅಂತ ಹೇಳಿ, MORPH ಅಂತ, ಐ ಆಮ್ ಸಾರಿ ಟು ಸೇ, ಬಟ್ ಈ ತರ ಒಂದು ಪ್ರಾಜೆಕ್ಟ್ ಅಲ್ಲಿ ಎಷ್ಟೋ ಜನ 5 ಲಕ್ಷ, 10 ಜನ 15 ಲಕ್ಷ, 20 ಲಕ್ಷ ಹೂಡಿಕೆಯನ್ನ ಮಾಡಿ ವಿತ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ನಂಬ್ತೀರಾ? ವಿತ್ ಇನ್ಶೂರೆನ್ಸ್. ನೀವು ಪ್ರಾಜೆಕ್ಟ್ ಅಲ್ಲಿ ಎಷ್ಟೋ ಜನ ಬೇರೆ ಬೇರೆ ತರ ಕೋತಿ ಮಾಡ್ತಾರೆ ನಮ್ನ, ಅವ್ರು ಇನ್ಶೂರೆನ್ಸ್ ತಗೊಂಡ್ಬಂದಿದ್ದಾರೆ. ಏನ್ ಹೇಳ್ತಾರೆ, ನಿಮ್ಮ ದುಡ್ಡಿಗೆ ಅವರೇ ಜವಾಬ್ದಾರಿ ಸ್ನೇಹಿತರೆ. ಇನ್ಶೂರೆನ್ಸ್ ಇದೆ ಮಾರ್ಕೆಟ್ ಅಲ್ಲಿ, ತಮ್ಮ ದುಡ್ಡು ಲಾಸ್ ಆಗಕ್ ಸಾಧ್ಯನೇ ಇಲ್ಲ. ಲಾಸ್ ಆದ್ರೆ ಇನ್ಶೂರೆನ್ಸ್ ಕೊಡ್ತಾರೆ. ಆ ಇನ್ಶೂರೆನ್ಸ್ ಮುಖಾಂತರ ನಿಮ್ಮ ಲಾಸ್ ಆಗಿರ್ತಕ್ಕಂಥ ದುಡ್ಡನ್ನ ನಾವು ರಿಟರ್ನ್ ತೆಕ್ಕೊಡ್ತೀವಿ ಅಂತಾರೆ. ಇದಕ್ಕೆ ಹೋಗ್ಬಿಟ್ಟು ಮೋಸ ಹೋಗ್ಬಿಟ್ಟು ನಮ್ಮ ಜನರು ಏನ್ ಮಾಡ್ತಾರೆ, ಅಯ್ಯೋ ಇನ್ಶೂರೆನ್ಸ್ ಇದೆಯಂತಪ್ಪ, ಮಾರ್ಕೆಟ್ಗೆ ಹಾಕೋಣ, 10 ಲಕ್ಷ ಹಾಕು, ಹೋದ್ರೆ ಇನ್ಶೂರೆನ್ಸ್ ಇದೆಯಲ್ಲ ಬರುತ್ತೆ. ಆ ಇನ್ಶೂರೆನ್ಸಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾದ್ರು ಓದಿದೀರಾ? ಆ ಇನ್ಶೂರೆನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದ್ಬಿಟ್ರೆ ನೀವು ಬರೋದೇ ಇಲ್ಲ ಮಾರ್ಕೆಟ್ಗೆ. ಯಾಕಂದ್ರೆ ಆ ಇನ್ಶೂರೆನ್ಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಷ್ಟೋ ಪೇಜ್ಗಳಿರುತ್ತೆ. ಅದು ಇಂಡಿಯನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೆ ಯಾವ್ದು ಬರೋದು ಇಲ್ಲ. ಅದ್ರಕ್ಕೂ ಆ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬೇರೆ ಬೇರೆ ಇರುತ್ತೆ. ಅಂಡ್ ಇದನ್ನೆಲ್ಲ ಕ್ವಶನ್ ಯಾರು ಮಾಡ್ತಾರೆ ಅಂತಂದ್ರೆ, ಯಾರಿಗೆ ಮಾರ್ಕೆಟ್ ಅಲ್ಲಿ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಅಥವಾ ಇದನ್ನ ತಿಳ್ಕೊಳ್ಬೇಕು ಅನ್ನೋರಿಗೆ ತಾವು ಈ ಒಂದು ಕ್ವಶನ್ ಬರುತ್ತೆ. ಸೊ ಈ ಒಂದು ನಿಮ್ಮ ಕ್ವಶನ್ಗೆ ಐ ಹ್ಯಾವ್ ಸೀನ್ ಮೆನಿ ಟೈಪ್ಸ್ ಆಫ್ ಬ್ಲಾಕ್ ಚೈನ್ ಅಂತ ಕೇಳಿ, ಅವ್ರಿಗೆ ಏನೇನ್ ಟೈಪ್ ಆಫ್ ಬ್ಲಾಕ್ ಚೈನ್ ಇದೆ ಅಂತ ಕೇಳಿ. ಸೊ ನೀವ್ ಹೇಳಿ, ಓಕೆ ನೀವು ಸುಮ್ನೆ ಇರಿ, ನಿಮ್ಗೆ ಏನು ಗೊತ್ತಿಲ್ಲದೆ ಇರೋರ್ ತರನೇ ಕೇಳಿ, ಹೌದು ಯಾವ್ಯಾವ ತರ ಬ್ಲಾಕ್ ಚೈನ್ ಇದೆ ಮಾರ್ಕೆಟ್ ಅಲ್ಲಿ, ಸ್ವಲ್ಪ ನನ್ಗೆ ಗೊತ್ತಿಲ್ಲ, ತಿಳಿಸ್ಕೊಡ್ತೀರಾ ದಯವಿಟ್ಟು ಅಂತ ಕೇಳಿ. ತಾವು ಮೋಸ ಹೋದಂತ ಬ್ಲಾಕ್ ಚೈನಿನ ಹೆಸರು ಯಾವ್ದು? ಓಕೆ, ಎಷ್ಟೋ ಜನ ಇದನ್ನ ಬ್ಲಾಕ್ ಚೈನ್ ಅಂತ ಹೇಳೋದಕ್ಕೂ ಕೂಡ ಅವ್ರಿಗೆ ಗೊತ್ತಿಲ್ಲ, ಇದನ್ನ ಬ್ಲಾಕ್ ಚೈನ್ ಅಂತಾರೆ. ಇದು ಕರಾಟೆಗೆ ಹೋಗಿ ನಾವು ಬ್ಲಾಕ್ ಬೆಲ್ಟ್ ತಗೊಳ್ಳೋ ತರ ಬ್ಲಾಕ್ ಚೈನ್ ಅಂತ ಅನ್ಕೊಳ್ತೀರಾ? ಯಾವ್ದೋ ಒಂದು ಕತ್ತಿಗೆ ಹಾಕೊಳ್ಳೋ ಚೈನ್ ಬ್ಲಾಕ್ ಆಗಿರುತ್ತಲ್ಲ, ಆ ತರ ಚೈನ್ ಅಲ್ಲ ಸ್ನೇಹಿತರೆ. ಇಟ್ಸ್ ಕಾಲ್ಡ್ ಅಸ್ ಬ್ಲಾಕ್ ಚೈನ್. ಹೆಸರಲ್ಲೇ ಇದೆ ಬ್ಲಾಕ್ ಚೈನ್. ಬ್ಲಾಕ್ ಅಂತ ಅಂದ್ರೆ ಒಂದು ಇಟ್ಟಿಗೆ ಹೇಗಿರುತ್ತೆ ಅದು ಒಂದು ಬ್ಲಾಕ್. ಒಂದು ಅದನ್ನ ಫಾರ್ ಎಕ್ಸಾಂಪಲ್ಗೆ ಚೈನ್ ಅಂತಂದ್ರೆ ಎಲ್ಲಾರು ನಾವು ಕೂಡಿಸ್ತೀವಲ್ಲ, ಸೊ ಈ ಬ್ಲಾಕ್ ಒಳಗಡೆ ಈ ಚೈನ್ ಅನ್ನ ಅಳವಡಿಸ್ತಾರೆ. ಅದರಲ್ಲಿ ನಾವು ಪಾಸ್ ಮಾಡತಕ್ಕಂತ ಇನ್ಫಾರ್ಮೇಶನ್ ಒಳಗಡೆ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಸ್ಟ್ಯಾಂಪರ್ಡ್ ಪ್ರೂಫ್ ಆಫ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇನ್ಫಾರ್ಮೇಶನ್ ಯಾವ್ದು ರೀತಿಯಲ್ಲಾದ್ರೂ ಇರ್ಬೋದು. ಈ ಪ್ರಾಜೆಕ್ಟ್ ಅಲ್ಲಿ ಇನ್ಫಾರ್ಮೇಶನ್ ಅಲ್ಲಿ ಬ್ಲಾಕ್ ಚೈನ್ ಅಲ್ಲಿ ನಮ್ಗೆ ಯಾವ್ದು ಕೂಡ ನಮ್ಮ ಪರ್ಸನಲ್ ಡೀಟೇಲ್ಸ್ ತಗೊಳ್ತಾ ಇಲ್ಲ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಹೆಸರು, ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್, ಬ್ಯಾಂಕ್ ಅಕೌಂಟ್ ಏನಾರು ತಗೊಳ್ತಾ ಇದಾರ? ಖಂಡಿತವಾಗ್ಲೂ ತಗೊಳ್ತಾ ಇಲ್ಲ. ಸೊ ಇದು ಸೊ ತಾವು ಎರಡನೇ ಕ್ವಶನ್ಗೆ ಐ ಥಿಂಕ್ ನಮ್ಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಮೂರನೇ ಕ್ವಶನ್ ಬರೋಣ. ಎಸ್, ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಇದನ್ನ ನೀವಲ್ಲ ನಾನು ಕೂಡ ಕೇಳಿದೀನಿ. ಮನಿ ಲಾಂಡ್ರಿಂಗ್, ಮನಿ ಸರ್ಕ್ಯುಲೇಷನ್, ಪ್ರಾಡಕ್ಟ್ ಬೇಸ್ಡ್. ಸ್ನೇಹಿತರೆ ಆಕ್ಚುಯಲ್ ಆಗಿ ಹೇಳ್ತೀನಿ ಕೇಳಿ. ಆಕ್ಚುಯಲ್ ಆಗಿ ನೀವು ಕರೆಕ್ಟ್ ಆಗಿ ಇದನ್ನ ನೀವು ಯೋಚನೆ ಮಾಡಿದ್ರೆ, ಈ ಪ್ರಪಂಚ ನಡೀತಾ ಇರೋದೇ ಮನಿ ಲಾಂಡ್ರಿಂಗ್ ಅಥವಾ ಮನಿ ಸರ್ಕ್ಯುಲೇಷನ್ ಇಂದ. ಓಕೆ, ಆದ್ರೆ ಅದಕ್ಕೆ ಬೇರೆ ಬೇರೆ ಹೆಸರನ್ನ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ಬ್ಯಾಂಕ್ ಅವರು ಈಗ ನಮ್ಮ ದೇಶದಲ್ಲಿ ರೂಲ್ಸ್ ಮಾಡಿದ್ದಾರೆ, ಬ್ಯಾಂಕ್ ಬಂತು. ಓಕೆ, ಬ್ಯಾಂಕ್ ದುಡ್ಡು ಎಲ್ಲಿಂದ ಬರುತ್ತೆ? ನಾವೇ ಅಲ್ವಾ ತಗೊಂಡೋಗಿ ದುಡ್ಡು ಕೊಡ್ತಾ ಇರೋದು. ಆ ಟೆಲ್ಲರ್ ಅಥವಾ ಹೋಗ್ಬಿಟ್ಟು ಆ ಡೆಪಾಸಿಟರ್ ಡೆಪಾಸಿಟ್ಸ್ ಮನಿ ಇನ್ XYZ ಬ್ಯಾಂಕ್.
ಆ ದುಡ್ಡು ಹೋಗ್ಬಿಟ್ಟು ತಮ್ಗೆ ಜಾಸ್ತಿ ಬರುತ್ತೆ, ತಮ್ಗೆ ವರ್ಷಕ್ಕೆ 7% ಇಂಟ್ರೆಸ್ಟ್ ಕೊಡ್ತಾರೆ, ಸೀನಿಯರ್ ಸಿಟಿಸನ್ಸ್ಗೆ 8-9 ಕೊಡ್ತಾರೆ ಅಂತಂದ್ರೆ ಅವ್ರು ಎಲ್ಲಿಂದ ಜನರೇಟ್ ಮಾಡಿ ದುಡ್ಡು ಕೊಡ್ತಾರೆ ನಿಮ್ಗೆ? ನಿಮ್ಮ ದುಡ್ಡನ್ನೇ ನಿಮ್ಗೆ ಕೊಡ್ತಾರೆ. ಏನ್ ಅವ್ರೇನ್ ಸಪರೇಟ್ ಆಗಿ ಹೋಗ್ಬಿಟ್ಟು ನಿಮ್ಗೆ ಏನೋ ರಿಯಲ್ ಎಸ್ಟೇಟ್ ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದೇನೋ ಅವರು, ಅಲ್ಲಿ ಅಪ್ರಿಸಿಯೇಷನ್ ಆಗುವಂತ ಕೆಲವು ಗೌರ್ಮೆಂಟ್ ಬಾಂಡ್ಸ್ ಇರುತ್ತೆ ಅಲ್ಲೆಲ್ಲ. ಬಟ್ ಇಲ್ಲೂ ಕೂಡ ಮನಿ ಸರ್ಕ್ಯುಲೇಷನ್, ಇದು ಟಿಪಿಕಲಿ ನೋಡಿದಾಗ ಎವ್ರಿಥಿಂಗ್ ಇಸ್ ಅ ಮನಿ ಸರ್ಕ್ಯುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾನು ಬ್ಯಾಂಕ್ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂತಂದ್ರೆ ಎಕ್ಸ್ಕ್ಯೂಸ್ ಮಿ, ಸೊ ನಾವು ಡೆಪಾಸಿಟ್ ಮಾಡ್ತಕ್ಕಂಥ ದುಡ್ಡು ಬ್ಯಾಂಕ್ ಅಲ್ಲಿ ಹೋಗುತ್ತೆ, ಮತ್ತೆ ಯಾರು ವಿಡ್ರಾಲ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ನಂಗೆ 1 ಲಕ್ಷ ಡೆಪಾಸಿಟ್ ಮಾಡ್ತಾರೆ, ಅದೇ ತರ ಇನ್ನೊಂದ್ ಪರ್ಸನ್ ಬರ್ತಾರೆ ನಂಗೆ ಚೆಕ್ ಬರ್ ಕೊಟ್ಬಿಟ್ಟು ಸೆಲ್ಫ್ ನಾನು 1 ಲಕ್ಷ ದುಡ್ಡು ತಗೋಬೇಕು ಅಂತಾರೆ. ನೀವು ಕೊಟ್ಟಿರೋ ದುಡ್ಡು ಡೆಪಾಸಿಟ್ ಆಗಿರ್ತಕ್ಕಂಥ ದುಡ್ಡು ಅಲ್ಲಿರುತ್ತೆ, ಅಲ್ಲಿ ಯಾರು ವಿಡ್ರಾಲ್ ಕೊಡ್ತಾರೆ ಅದೇ ದುಡ್ಡನ್ನ ಅವ್ರಿಗೆ ಕೊಡ್ತಾರೆ. ಇಲ್ಲೇನು ಸಪರೇಟ್ ಆಗಿ ದುಡ್ಡು ತಗೊಂಡ್ಬಂದ್ ಯಾರು ಎಲ್ಗೂ ಕೊಡಲ್ಲ, ಎಲ್ರಿಗೂ ಅಷ್ಟೇನೆ. ಮನಿ ಸರ್ಕ್ಯುಲೇಷನ್ ಇಟ್ ಕಮ್ಸ್ ಅಂಡರ್ ದ ಅನದರ್ ಸೂಪರ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇಟ್ ಕಮ್ಸ್ ಅಂಡರ್ ದ ಸಬ್ಜೆಕ್ಟ್ ಕಾಲ್ಡ್ ಆಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, SCM. ಓಕೆ, ಆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಲ್ಲಿ ಇದೆಲ್ಲ ಬರುತ್ತೆ. ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗೋ ಜಾಗದಿಂದ ಹಿಡಿದು ಅದನ್ನ ಎಂಡ್ ಕಸ್ಟಮರ್ಸ್ಗೆ ರೀಚ್ ಆಗೋವರೆಗೂ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಪ್ರಾಡಕ್ಟ್ ಅದನ್ನ ಎಲ್ಲೆಲ್ಲಿ ಇಡ್ತಾರೆ, ಅದನ್ನ ಎಷ್ಟೊಂದು ಪ್ರೋಸೆಸ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ನಾವು ಅದನ್ನ ಸಾಕಷ್ಟು ಪ್ರಾಜೆಕ್ಟ್ ಅಲ್ಲಿ ತಗೊಂಡಾಗ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಪ್ರಾಜೆಕ್ಟ್ ಇನ ಹೆಸರೇ ಬೇರೆ ಇರುತ್ತೆ. MRP, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ನಾವೇನ್ ಹೇಳ್ತೀವಿ. ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದಾಗ ಅದಕ್ಕೆ ಒಂದು ಹೆಸರು ಕೊಟ್ಟಿರ್ತಾರೆ, ಅಥವಾ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಗವರ್ಮೆಂಟ್ ನಿಗದಿ ಮಾಡಿರ್ತಾರೆ, ಇಷ್ಟೇ ಅಮೌಂಟ್ ಅನ್ನ ಮಾತ್ರ ನಾವ್ ಇಡ್ಬೇಕು ಅಂತ, ಅದಕ್ಕಿಂತ ಜಾಸ್ತಿ ಇಡಂಗಿಲ್ಲ ಅಂತ. ಇವಾಗೆಲ್ಲ ಅದಕ್ಕೆ GST ಆಡ್ ಮಾಡಿದರೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಪರ್ಸೆಂಟೇಜ್ಗಳು, CGST, IGST, ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸ್ ಟ್ಯಾಕ್ಸ್ ಅಥವಾ ಇಂಟರ್ನ್ಯಾಷನಲ್ ಗವರ್ಮೆಂಟ್ ಸರ್ವಿಸ್ ಟ್ಯಾಕ್ಸ್, ಈ ರೀತಿ ಸಾಕಷ್ಟು ಟ್ಯಾಕ್ಸ್ ಗಳನ್ನ ನಿಬಂಧನೆಗಳು ಮಾಡಿದ್ದಾರೆ. ಸೊ ಇದು ಕೂಡ ಅಷ್ಟೇನೆ. ಓಕೆ, ಸೊ ನಾವು ಮನಿ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಎಸ್ ಸ್ನೇಹಿತರೆ, ಇವತ್ತು ಎಷ್ಟೋ ಜನ ಹೊರಗಡೆ ಪಾನಿಪುರಿ ಗೋಲ್ಗಪ್ಪ ಅಂತ ತಿಂತೀವಿ, ತಾವೆಲ್ಲ ನೋಡಿದೀರಾ. ಅವ್ರ ಹತ್ರ ಯಾವ ಲೈಸೆನ್ಸು ಇಲ್ಲ, ಯಾವ ಆಧಾರ್ ಕಾರ್ಡು ಇಲ್ಲ, ಅಥವಾ ಯಾವ ಒಂದು ಏನೋ ಗವರ್ಮೆಂಟ್ ಇಂದ ತಗೊಂಡಿರ್ತಕ್ಕಂಥ ಪರ್ಮಿಷನ್ ಇಲ್ಲ. ಅವ್ರು ಆರಾಮಾಗಿ ಪಾನಿಪುರಿ ಮಾಡ್ತಾ ಇದಾರೆ. ನೀವ್ ಹೋಗ್ಬಿಟ್ಟು ಅವ್ರನ್ನ ಕ್ವಶನ್ ಮಾಡಕ್ಕಾಗುತ್ತಾ? ಯಾಕೆ ಮಾಡ್ತಾ ಇದ್ದೀರಾ? ನಿಮ್ ಹತ್ರ ಏನು ಆಧಾರ ಇದೆ? ನೀವು ಕೊಡ್ತಾ ಇರ್ತಕ್ಕಂಥ ಪಾನಿಪುರಿಲಿ ವಿಷ ಇದೆಯಾ ಇಲ್ವಾ? ಇದನ್ನ ಹೆಂಗ್ ತಿನ್ಬೋದು? ಇದನ್ನ ಹೆಂಗ್ ಬಿಲೀವ್ ಮಾಡೋದ್ ನಾವು? ಕೇಳಕ್ಕಾಗುತ್ತಾ ತಮ್ಗೆ? ಅವ್ರಿಗೆ ಇದನ್ನ ಹೆಂಗ್ ತಿನ್ಬೋದು, ಹೆಂಗ್ ಬಿಲೀವ್ ಮಾಡ್ಬೋದು ಅಂತ ಇಲ್ಲ. ಅದೇ ಜನರೇ, ನೀವು ಕೋಟಿ ದುಡ್ಡಿದ್ರು ಅಷ್ಟೇ, ಅದೇ ಜನ ಹೋಗ್ಬಿಟ್ಟು ಅದೇ ಆ ಗೋಲ್ಗಪ್ಪನ ಪಾನಿಪುರಿನ ತಿಂತಾರೆ. ಯಾಕಂದ್ರೆ ಇಟ್ಸ್ ಅ ಬಿಲೀಫ್ ಅಂತ ಕರಿತೀವಿ, ಅದೊಂದು ನಂಬಿಕೆ ಸ್ನೇಹಿತರೆ. ಆ ನಂಬಿಕೆನ ನಾವು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ತಗೋಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಈ ಪ್ರಾಜೆಕ್ಟ್. ಯಾಕಂತಂದ್ರೆ ತುಂಬಾ ಖುಷಿ ಆದಂತದ್ದು ಏನಂದ್ರೆ 100% ಡಿಸ್ಟ್ರಿಬ್ಯೂಷನ್. ನಿಮ್ಮ ದುಡ್ಡನ್ನ ಹೂಡಿಕೆ ಮಾಡ್ತಕ್ಕಂತ ಅಥವಾ ಈ ಪ್ರಾಜೆಕ್ಟ್ ಗೆ ಸ್ಟಾರ್ಟ್ ಮಾಡ್ತಕ್ಕಂತ 110% ಅಲ್ಲಿ 100% ಇನ್ಸ್ಟಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಯಾಕಂತಂದ್ರೆ ಇದೊಂದು ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್. ನಮ್ದು ಒಂದು ಬ್ಯಾಂಕ್ ಇದ್ದಂಗೆ, ರೈನ್ BNB ಕೂಡ ಒಂದು ಬ್ಯಾಂಕ್ ತರಾನೇ ನಾವು ಯೋಚನೆ ಮಾಡ್ಬೋದು. ನಾವು ಕೊಡ್ತಕ್ಕಂತ ದುಡ್ಡು ನಮ್ಮ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಒಂದು ಕಮ್ಯುನಿಟಿ ಸಬ್ಸ್ಕ್ರೈಬರ್ ಯಾರಿದ್ದಾರೆ, ನಮ್ಮ ಟೀಮ್ ಅಲ್ಲಿ ಎಸ್ಪೆಷಲಿ ಮೇಲಿಂದ ಕೆಳಗವರೆಗೂ ನಮ್ಮ ಟೀಮ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ಅವರ ನಡುವೆನೆ ಇರುತ್ತೆ ಹೊರತು ಅದು ಯಾರೋ ಹೊರಗಡೆ ಇರ್ತಕ್ಕಂತ ಪಾರ್ಟಿಗೋ ಅಥವಾ ಪರ್ಸನ್ಗೋ ಹೋಗಿ ರೀಚ್ ಆಗಲ್ಲ. ಇದು ನಮ್ಮ ಮಧ್ಯೆ ಇರ್ತಕ್ಕಂತ ವ್ಯಕ್ತಿಯ ಮಧ್ಯದಲ್ಲೇನೆ ಇದು ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಓಕೆ, ಅದನ್ನೇ ಇನ್ನೊಬ್ರು UPI ಬಗ್ಗೆ ಕೇಳ್ತಾರೆ, ಅದಕ್ಕೆ ಬರ್ತೀನಿ ಅಲ್ಲಿಗೆ. ಸೊ ಮನಿ ಲಾಂಡ್ರಿಂಗ್ ಅಂತಂದ್ರೆ ಏನು ಅಂತ ಕೇಳಿ ಎಷ್ಟೋ ಜನಕ್ಕೆ. ಸೊ ಆಯ್ತು, ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಶದಲ್ಲೇ ಚಿಟ್ ಫಂಡ್ಸ್ ಅಂತ ನಡೆಸ್ತಾರೆ, ತಮ್ಮೆಲ್ರಿಗೂ ಗೊತ್ತಿರುತ್ತೆ. ಚೀಟಿ ನಡೆಸ್ತಾರೆ ಎಷ್ಟೋ ಜನ. ಓಕೆ, ಮುಂಚೆ ಅದಕ್ಕೆ ರೂಲ್ಸ್ ಇರ್ಲಿಲ್ಲ. ಅಂದ್ರೆ ಯಾರು ಬೇಕಾದ್ರೂ ಚೀಟಿ ನಡೆಸ್ಬೋದು. ನಾವು ಕೊಡ್ತಕ್ಕಂಥ ದುಡ್ಡು 20 ಜನ ಇರ್ತಾರೆ, ಪ್ರತಿಯೊಬ್ರು 1 ಲಕ್ಷ ಚೀಟಿ ಇರುತ್ತೆ, ಅದಕ್ಕೆ 10,000 ಕಟ್ಟೋದು ಪ್ರತಿ ತಿಂಗಳು. 20 ಜನರಿಂದ 10,000 ಅಂತಂದ್ರೆ ಎಷ್ಟಾಯ್ತು? 2 ಲಕ್ಷ ಕಲೆಕ್ಷನ್ ಆಗಿರುತ್ತೆ. ಅಲ್ಲಿ ಮೊದಲನೇ ಚೀಟಿ ನಡೆಸ್ತಾರೆ, 2ನೇ ಚೀಟಿ ನಡೆಸ್ತಾರೆ. ಆಗ ಗವರ್ಮೆಂಟ್ ಬಿಡ್ಡಿಂಗ್ ಇರುತ್ತೆ, ಅದಕ್ಕೊಂದು 5% ಬಿಡ್ಬೇಕಾಗತ್ತೆ. ಮತ್ತೆ ಕೆಲವರು ಓನರ್ ಚೀಟಿ ಅಂತ ಕರೀತಾರೆ. ಸೊ ಇದೆಲ್ಲ ತಗೊಳ್ಬೇಕಾಗತ್ತೆ. ಈ ತರ ಎಲ್ಲ ಇರುತ್ತೆ. ಆಕ್ಚುಲಿ ನೀವು ಯೋಚನೆ ಮಾಡಿ, ಅದು ಕೂಡ ಮನಿ ಲಾಂಡ್ರಿಂಗ್ ಅಲ್ವಾ? ಹಾಗಾದ್ರೆ ಅದು ಮನಿ ಸರ್ಕ್ಯುಲೇಷನ್ ಅಲ್ವಾ? ನೀವು 20 ಜನ ಇದ್ದೀರಲ್ವಾ? ನೀವು 20 ಜನರ ಮಧ್ಯೆ ತಾನೇ ಆಗ್ತಾ ಇರೋದು. ಆಯ್ತು, ಚೀಟಿ ಕಟ್ಟೋನ್ ಯಾರೋ ದುಡ್ಡು ತಗೊಂಡ್ ಎತ್ಕೊಂಡು ಓಡೋಗ್ಬಿಟ್ಟಪ್ಪ, ಅವನ ಹತ್ರ ನೀವು ರಿಕವರಿ ಮಾಡ್ಕೊಳಕ್ ಆಗಿಲ್ಲ, ಏನ್ ಮಾಡ್ತೀರಾ? ಎಲ್ಲಾರ್ಗು ಹೇಳ್ಕೊಂಡ್ ಬರ್ತೀರಾ ಅವಾಗ ಇದು ಮನಿ ಸರ್ಕ್ಯುಲೇಷನ್, ನಾನ್ ಕೊಟ್ಟ ಅವ್ನ್ ಕೊಡಕ್ ಆಗಿಲ್ಲ ಅಂತ ಅಂದ್ರೆ ಅವಾಗ ಯಾರನ್ನ ಬ್ಲೇಮ್ ಮಾಡ್ತಾರೆ? ಯಾರು ಚೀಟಿ ನಡೆಸ್ತಾರಲ್ಲ ಅವ್ರನ್ನ ಬ್ಲೇಮ್ ಮಾಡ್ತಾರೆ. ಸರ್ ನನಗ್ ಗೊತ್ತಿಲ್ಲ, ನಾನ್ ಚೀಟಿ ಕಟ್ಟಿದೀನಿ, ನನಗ್ ದುಡ್ಡು ಕೊಡಿ. ನೀವೇನ್ ಕೇಳಿದ್ರೆ ಅದ್ ನಾನ್ ಮಾಡಿದೀನಿ.
ಓಕೆ, ಪ್ರಾಡಕ್ಟ್ ಬೇಸ್ ಅಲ್ಲಿ ಇದು ಏನಕ್ಕೆ ಬರಲ್ಲ ಅಂತ ಅಂದ್ರೆ, ಎಷ್ಟೋ ಜನ ಯಾಕೆ ಕ್ವಶನ್ ಕೇಳ್ತಾರೆ ಅಂತ ಅಂದ್ರೆ, ಇಟ್ಸ್ ಅ ಡಿಫರೆಂಟ್ ಪ್ರಾಜೆಕ್ಟ್, ಇಟ್ಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಪ್ರಾಡಕ್ಟ್ ಬೇಸ್ ಅಲ್ಲಿ ಇಟ್ಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಈ ಕ್ರಿಪ್ಟೋನೇ ಡಿಫರೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದನ್ನ ಕಂಪೇರ್ ಮಾಡಬೇಡಿ ದಯವಿಟ್ಟು. ಯಾಕಂತಂದ್ರೆ ಪ್ರಾಡಕ್ಟ್ ಬೇಸ್ಗೆ ಇರ್ತಕ್ಕಾದಂತ ವೈಶಿಷ್ಟ್ಯತೆ ಪ್ರಾಡಕ್ಟ್ ಬೇಸ್ ಅಲ್ಲಿ ಇದೆ. ಅದು ಶುರುವಾಗಿದೆ ಪ್ರಾಡಕ್ಟ್ ಬೇಸ್ ಇಂದ. ಈ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಶುರುವಾಗಿದೆ ಪ್ರಾಡಕ್ಟ್ ಬೇಸ್ ಇಂದ. ಸೊ ಸ್ಟಾರ್ಟಿಂಗ್ ಏನೇನು ದೊಡ್ಡ ದೊಡ್ಡ ಆರಿಫ್ಲೇಮು, ಆಂಬೆ, ಮೋದಿ ಕೇರ್, ಈ ತರ ದೊಡ್ಡ ದೊಡ್ಡ ಸಂಸ್ಥೆಗಳು ಏನ್ ಬಂದ್ವು, ಆ ಸಂಸ್ಥೆಗಳು ಇವತ್ತು ಸಾಕಷ್ಟು ಜನರಿಗೆ ಮಾದರಿಯಾಗಿ, ಅದರಲ್ಲಿ ಜನರಿಗೆ ಟ್ರೈನಿಂಗ್ ಕೊಟ್ಟು, ಎಜುಕೇಶನ್ ಕೊಟ್ಟು, ಪ್ರಾಡಕ್ಟ್ ಕೊಟ್ಟು, ಸುಮಾರು ಜನ ಇವತ್ತು ಕೂಡ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದೀವಿ ಅಲ್ವಾ. ತುಂಬಾ ಖುಷಿ ಆಗುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ನಾವು ಆ ಪ್ರಾಡಕ್ಟ್ ಬೇಸ್ ಮಾಡ್ತಾ ಇರ್ತಕ್ಕಂಥ ಕಂಪ್ನಿಗಳೆಲ್ಲ ತಪ್ಪು ಅನ್ನೋದು ನಿಜವಾಗ್ಲೂ ತಪ್ಪು. ನೋಡಿ, ನಾನು ಯಾವತ್ತೂ ಹೇಳ್ತೀನಿ, ಟೆಕ್ನಾಲಜಿ ಏನ್ ನಡೀತಾ ಇದೆ ಪ್ರೆಸೆಂಟ್ ಸಿಚುವೇಶನ್ ಸಿನಾರಿಯೋದಲ್ಲಿ, ಅದ್ರ ಪ್ರಕಾರ ನಾವು ಹೋಗೋಣ. ಒಂದು ಎಕ್ಸಾಂಪಲ್ ಕೂಡ ನಿನ್ನೆ ಕೊಟ್ಟೆ ನಾನು. ನೋಕಿಯಾ ಅನ್ನೋ ಒಂದು ಕಂಪನಿ ಒಂದು ಟೈಮ್ ಅಲ್ಲಿ ಟಾಪ್ ಮೋಸ್ಟ್ ಆಗಿತ್ತು. ಎಲ್ರು ಕೂಡ ನೋಕಿಯಾ ಮೊಬೈಲ್, ನೋಕಿಯಾ 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 ಅಂತ. ಬಟ್ ಇವತ್ತು ಎಷ್ಟು ಜನರ ಹತ್ರ ನೋಕಿಯಾ ಫೋನ್ ಇಟ್ಕೊಂಡಿದೀವಿ ನಾವು? ಇಷ್ಟು ಜನರ ಹತ್ರ ಇದೀವಲ್ಲ, ಐ ಥಿಂಕ್ ಒಬ್ರ ಹತ್ರ ಕೂಡ ಇವತ್ತು ನೋಕಿಯಾ ಹ್ಯಾಂಡ್ಸೆಟ್ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾರು ಇಟ್ಕೊಂಡಿಲ್ಲ. ಯಾಕಂತಂದ್ರೆ ದೇ ವರ್ ನಾಟ್ ರೆಡಿ ಟು ಅಡ್ಯಾಪ್ಟ್ ದ ಚೇಂಜಸ್ ಫಾರ್ ದ ಟೆಕ್ನಾಲಜಿ. ಆ ಟೆಕ್ನಾಲಜಿಯ ಚೇಂಜಸ್ ಅನ್ನ ಅವರು ಅಡ್ಯಾಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ. ಹಾಗೆ 2018ರಲ್ಲಿ ಓಕೆ ನಾವು ಕರಿತೀವಿ, ನಮ್ಗೆ ಡಿಮಾನಿಟೈಸೇಷನ್ ಆಗತ್ತೆ, ಕರೆಕ್ಟ್ ಅಲ್ಲ? ನವೆಂಬರ್ 8ನೇ ತಾರೀಕು 8/11 ಅಂತ ಕರಿತೀವಿ, 11ನೇ ತಿಂಗಳು. ನವೆಂಬರ್ 8ನೇ ತಾರೀಕು ನಮ್ಗೆ ಪ್ರಪಂಚದಾದ್ಯಂತ ಸಡನ್ ಆಗಿ ಶಾಕ್ ಆಗತ್ತೆ. 2,000 ರೂಪಾಯಿ ನೋಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಇನ್ನು ಮುಂದೆ ತಾವು ಸಡನ್ ಆಗಿ ಲೈನ್ ಮಾಡ್ತೀವಿ. ಓಕೆ, ನಾವು ಗೌರ್ಮೆಂಟ್ ಗೆ ಎಲ್ಲರೂ ಎಲ್ಲೆಲ್ಲಿದ್ದಾರೋ, ಯಾವ್ಯಾವ ದೇಶದಲ್ಲಿ ಎಲ್ಲೆಲ್ಲಿದ್ದಾರೋ, ಏನೇನ್ ಮಾಡ್ತಾ ಇದಾರೋ, ಸಡನ್ ಆಗಿ ಹಣದ ವಹಿವಾಟು ಸಡನ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಎಲ್ಲ ಸಡನ್ ಆಗಿ ಬ್ಯಾಂಕ್ ಹೋಗ್ತಾರೆ, ಎಲ್ಲರೂ ಫುಲ್ ಕ್ಯೂ ಇರುತ್ತೆ. ಓಕೆ, ಡಿಮಾನಿಟೈಸೇಷನ್ ಶುರು ಆಗುತ್ತೆ. ಓಕೆ, ಅಲ್ಲೂ ಕೂಡ ಹಣದ ವಹಿವಾಟು ಆದಾಗ ಎಲ್ಲರೂ ಏನ್ ಮಾಡ್ತಾರೆ, ಪ್ಯಾನಿಕ್ ಆಗ್ಬಿಡ್ತಾರೆ ಜನಗಳು. ಅಯ್ಯೋ, ಹೆಂಗೆ 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 ಅಂತ, ಮನಿ ಸರ್ಕ್ಯುಲೇಷನ್ ಅಂತ. ಈ ತರ ಸಾಕಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಯಾಕಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ಮನಿ ಸರ್ಕ್ಯುಲೇಷನ್ ಆಕ್ಟ್ ಅಂತ ಇದೆ. ಖಂಡಿತ ಮನಿ ಸರ್ಕ್ಯುಲೇಷನ್ ಆಕ್ಟ್ ಇದೆ, ಮನಿ ಲಾಂಡ್ರಿಂಗ್ ಆಕ್ಟ್ ಕೂಡ ಇದೆ. ಬಟ್ ಅದಕ್ಕೆ ಬದ್ಧವಾಗಿ ನಾವು ನಡ್ಕೊಳ್ಬೇಕಾಗುತ್ತೆ. ವಿ ಹ್ಯಾವ್ ಟು ಅಬೈಡ್ ಬೈ ದ ರೂಲ್ಸ್. ಪ್ರಾಡಕ್ಟ್ ಬೇಸ್ಗೆ ಬೇರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ನಾವು ಫಾಲೋ ಮಾಡೋಣ. ಬಟ್ ನಾವ್ ಏನ್ ಮಾಡ್ತಾ ಇದೀವಿ, ಈ ಪ್ರಾಜೆಕ್ಟ್ ಇಟ್ ಡಸಂಟ್ ಕಮ್ ಅಂಡರ್ ದಿಸ್ ಆಕ್ಟ್. ಈ ಆಕ್ಟ್ ಒಳಗಡೆ ಬರಲ್ಲ. ಎಷ್ಟು ಒಳಗಡೆ ಬರುತ್ತೆ ಅಂತಂದ್ರೆ, ನಾವು ಓಪನ್ ಆಗಿ ಈ ತರ ಬಿಸ್ನೆಸ್ ಮಾಡಲ್ಲ ನಾವು ಯಾರು. ಅದು ಮುಖ ತೋರಿಸ್ಕೊಂಡು ಈ ತರ ಝೂಮ್ ಮೀಟಿಂಗ್ ಮಾಡ್ಕೊಂಡು 2 ತಿಂಗಳು 3 ತಿಂಗಳಿಂದ ಎಲ್ಲಾ ಕಡೆ ಪ್ರೋಗ್ರಾಮ್ ಮಾಡ್ಕೊಂಡು, ಅಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಕಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡು, ನಾನು ಹೇಳ್ತಾ ಇದೀನಿ, 7 ಲಕ್ಷ ಜನ ಇದರಲ್ಲಿ ಆಲ್ರೆಡಿ ಸೇರ್ಪಡೆಗೊಂಡಿದ್ದಾರೆ. ಹಂಗಂತಂದ್ರೆ 7 ಲಕ್ಷದಲ್ಲಿ ಅಟ್ಲೀಸ್ಟ್ 10% ಅಂತ ಅಂದ್ರೆ 70,000 ಜನ ಆದ್ರೂ ಕೂಡ ಎಜುಕೇಟೆಡ್ ಆಗಿರ್ತಾರೆ. ಅವರೆಲ್ಲರೂ ತಮಗ್ ಬಂದು ಕ್ವಶನ್ ಕೇಳ್ಬೋದು ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ಎಷ್ಟೋ ಜನ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನಾವು ಡಿಸೈಡ್ ಮಾಡ್ಬೇಕಾಗತ್ತೆ, ನಮ್ಮ ಒಂದು ಡಿಸಿಷನ್. ಯಾಕಂತಂದ್ರೆ ನಾವು ಇಲ್ಲಿ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಕರಿತೀವಿ. ಆ ಕ್ಯಾಲ್ಕುಲೇಟಿವ್ ರಿಸ್ಕ್ ನ ನಾವು ತಗೊಳ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ, ಕೇವಲ 350 ರೂಪಾಯಿನ ಒಂದು ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಳ್ತಾ ಇದೀವಿ. ಅದೇನಾದ್ರೂ ಅಕಸ್ಮಾತ್ ಆ ರಿಸ್ಕ್ ಅನ್ನ ತಗೊಂಡು ನಾವು ಮುಂದುವರೆದ್ರೆ, ನಾವು ಈ ಪ್ರಾಜೆಕ್ಟ್ ಒಳ್ಳೇದು, ಚೆನ್ನಾಗಿದೆ, ಎಲ್ರಿಗೂ ಒಳ್ಳೇದಾಗುತ್ತೆ. ನಾವು ಆ ಪ್ರಾಜೆಕ್ಟ್ ಅಲ್ಲಿ ಸೋತ್ ಬಿಟ್ಟಾಗ ಏನಾಗುತ್ತೆ, ನಾವ್ ಏನು ಮಾಡಕ್ ಆಗದೆ ಇದ್ದಾಗ, ಇಲ್ಲಪ್ಪ ನಾನು ಈ ತರ ಸುಮಾರು ನೋಡಿದೀನಿ, ನೀವು ಬಂದಿದೆ 350ರಲ್ಲಿ, ಬಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ನಾನು ಈ ತರ ಸುಮಾರು ಬ್ಲಾಕ್ ಚೈನ್ ಕಂಪನಿಗಳು ನೋಡಿದೀನಿ. ಅಫ್ಕೋರ್ಸ್ ನಾನು ಕೂಡ ಮೋಸ ಹೋಗಿದ್ದೀನಿ. ಮಧು ಸರ್ ಇಷ್ಟೆಲ್ಲ ನಾಲೆಡ್ಜ್ ಇದೆ, ಮಧು ಸರ್ ಮೋಸ ಹೋಗಿದ್ರ? ನಾನು ಕೂಡ ಮೋಸ ಹೋಗಿದ್ದೀನಿ. ನಾನೇನ್ ಮೋಸ ಹೋಗಿಲ್ಲ ಅಂತಲ್ಲ, ಅಫ್ಕೋರ್ಸ್ ನಾನು ಕೂಡ ಮೋಸ ಹೋಗಿದ್ದೀನಿ. ಯಾಕಂತಂದ್ರೆ ಐ ವಾಸ್ ನಾಟ್ ಸೋ ಮಚ್ ಎಜುಕೇಟೆಡ್ ಟು ನೋ ಅಂಡ್ ಫೈಂಡ್ ಔಟ್ ಮಾಡಕ್ ಆಗ್ತಿರ್ಲಿಲ್ಲ ನಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ. ಇವತ್ತು ತಮ್ಮ ಮುಂದೆ ಒಂದು ಗೋಲ್ಡ್ ರಿಂಗ್ ನ ತಗೊಂಡ್ ಬಂದು ತಮ್ಮ ಕಣ್ ಮುಂದೆ ಇಡ್ತಾರೆ. ಇವತ್ತು ರಿಯಲ್ ಗೋಲ್ಡ್ ರಿಂಗ್ ಯಾವ್ದು, ಡೂಪ್ಲಿಕೇಟ್ ಗೋಲ್ಡ್ ರಿಂಗ್ ಯಾವ್ದು ಅಂತ ನಮ್ ಕೈಯಲ್ಲಿ ಕಂಡುಹಿಡಿಯಕ್ ಆಗಲ್ಲ. ಬಿಕಾಸ್ ವಿ ಆರ್ ನಾಟ್ ದ ಎಕ್ಸ್ಪರ್ಟೀಸ್. ನಾವು ಎಕ್ಸ್ಪರ್ಟ್ ಅಲ್ಲ. ಗೋಲ್ಡ್ ರಿಂಗ್ ಅನ್ನ ಫಸ್ಟ್ ಕಾಪಿ ಗೋಲ್ಡ್ ನ ತಂದು ಅಥವಾ ರೋಲ್ಡ್ ಗೋಲ್ಡ್ ತಂದು ತಮ್ಮ ಕಣ್ ಮುಂದೆ ಕೊಡ್ತಾರೆ. ಈ ಕಡೆ ಕೂಡ ಹಾಕೊಳ್ತೀರಾ, ಚೈನ್ ಹಾಕೊಳ್ತೀವಿ, ಯಾರೋ ದೂರದಿಂದ ನೋಡಿದಾಗ ತಲೆ ಮೇಲೆ ಹೊಡೆದಂಗಿರುತ್ತೆ. ಗೋಲ್ಡ್ ಕಿಂತನೂ ಓಕೆ ಇದು ರಿಯಲ್, ಹೌದು ಒರಿಜಿನಲ್ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅದು ಕೂಡ ಪಾಲಿಶ್ಡ್ ಆಗಿರ್ಬೋದು ಅಥವಾ ಡೂಪ್ಲಿಕೇಟ್ ಆಗಿರ್ಬೋದು. ಬರೀ ಆ ಎಕ್ಸ್ಪರ್ಟ್ ಆದಂತ ವ್ಯಕ್ತಿ, ಆ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆದಂತ ವ್ಯಕ್ತಿ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಕರಿತೀವಿ, ಆ ವ್ಯಕ್ತಿಗೆ ಮಾತ್ರ ಅದರ ಡಿಫರೆನ್ಸ್ ಗೊತ್ತಿರುತ್ತೆ. ಇಲ್ಲ ಅಂತಂದ್ರೆ ನಾವು ಕಂಡುಹಿಡಿಯಕ್ ಆಗಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಪ್ರಾಜೆಕ್ಟ್, ನಮ್ಮ ಒಂದು ಪರ್ಟಿಕ್ಯುಲರ್ ರೈನ್ ಬೇಂಡ್ ಪ್ರಾಜೆಕ್ಟ್ ಅಲ್ಲಿ ನಾವಿರ್ತೀವಿ ಅಂತಂದ್ರೆ, ಆ ಒಂದು ಸಬ್ಜೆಕ್ಟ್ ಅನ್ನ ಅರ್ಥೈಸ್ಕೊಳ್ಬೇಕಾಗಿರೋದು ನಮ್ಮ ಒಂದು ಜವಾಬ್ದಾರಿ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಂಡಾಗ ತಮ್ಮ ಎಲ್ಲಾ ಕ್ವಶನ್ಸ್ಗೂ ಉತ್ತರ ಸಿಗುತ್ತೆ.
ಓಕೆ, ಸೊ ಒಂದ್ ನಿಮಿಷ, 6:45 ಆಗ್ಬಿಟ್ಟಿದೆ, ಇನ್ 1/4 ಗಂಟೆ ಇದೆ. ಐ ಆಮ್ ಸಾರಿ. ಸೊ ಮಾತಾಡ್ತಾ ಟೈಮೇ ಗೊತ್ತಾಗಿಲ್ಲ, ಬಿಕಾಸ್ ಇಟ್ಸ್ ಮೈ ಫೇವರೇಟ್ ಸಬ್ಜೆಕ್ಟ್. ಅಂಡ್ 3 ಕ್ವೆಶನ್ ಆಯ್ತು. 4ನೇ ಕ್ವೆಶನ್, ಸರ್ ಎವ್ರಿ ಒನ್ ವಿಲ್ ಟೆಲ್ ದ ಸೇಮ್ ಇನ್ ದ ಬಿಗಿನಿಂಗ್, ಹೌ ಕ್ಯಾನ್ ವಿ ಟ್ರಸ್ಟ್ ಯು ಆರ್ ಯುವರ್ ಕಂಪನಿ ಅಂಡ್ ದ ಕರೆನ್ಸಿ? ಅಫ್ ಕೋರ್ಸ್ ಐ ಥಿಂಕ್ ಸರ್ ಎ ವಿ ಸೋಮಶೇಖರ್ ಸರ್ ಕೇಳಿದಂತ ಒಂದು ಕ್ವೆಶನ್. ಬಿಗಿನಿಂಗ್ ಅಲ್ಲಿ ಬಂದಂತ ಎಲ್ಲಾ ಸಂಸ್ಥೆಗಳು ಹೇಳೋದಿದೆ, ಓಕೆ ಹೌದು ಸರ್ ನಂಗೆ ದುಡ್ಡು ಬರ್ತಾ ಇದೆ. ಸ್ನೇಹಿತರೆ, ಒಂದ್ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. 1,00,000 ರೂಪಾಯಿನ ಹೂಡಿಕೆ ಮಾಡಿ, ಓಕೆ, ಪ್ರತಿ ತಿಂಗಳು 10% ಅಂತಂದ್ರೆ 10,000 ಕೊಡ್ತೀವಿ ನಿಮ್ಗೆ, 20 ತಿಂಗಳು ಕೊಡ್ತೀವಿ. ನೀವ್ ಹಾಕ್ದಂತ 1,00,000ಕ್ಕೆ ನೀವು 2 ಪಟ್ಟು ಬರುತ್ತೆ. ಎಷ್ಟು ತಿಂಗಳಲ್ಲಿ? 20 ತಿಂಗಳಲ್ಲಿ. ಕರೆಕ್ಟಾ? ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 20 ತಿಂಗಳು ಅಂದ್ರೆ ನಾವು ಹಾಕಿರುವಂತ 1,00,000 ವಾಪಸ್ ತಗೊಳಕ್ಕೆ, ನಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ವಾಪಸ್ ತಗೊಳಕ್ಕೆ ನಮ್ಗೆ ಎಷ್ಟು ದಿನ ಬೇಕು? 10 ಮಂತ್ಸ್, 10 ತಿಂಗಳು. ಅಂದ್ರೆ ಮೊದಲನೇ ತಿಂಗಳು 10,000 ರೂಪಾಯಿ. ಅಂಡ್ 10,000 10,000 ಬರಲ್ಲ, ಅಲ್ಲಿ 5% TDS ಅಥವಾ 5% ಸರ್ವಿಸ್ ಚಾರ್ಜ್ ಅಂತ ಹೇಳಿ ಅಲ್ಲಿ ಒಂದ್ 10,000ದಲ್ಲಿ 1,000 ಮೈನಸ್ ಮಾಡ್ತಾರೆ. ಆಕ್ಚುಲ್ ಆಗಿ ಬರೋದು 9,000. ಎಷ್ಟೋ ಒಂದು ಪ್ರಾಜೆಕ್ಟ್ ಅಲ್ಲಿ ಜಸ್ಟ್ ಹೇಳ್ತಾ ಇರೋದು ಹೈಪೋಥೆಟಿಕಲಿ 9,000. ಸೊ ಇಂಟು 20 ತಿಂಗಳು ಅಂದ್ರೆ 1,80,000. ಇನ್ನ 20,000 ಹೊಗೆ ಸುಮ್ನೆ ಹೇಳ್ತಾರೆ ಬಾಯಿ ಮಾತಿಗೆ ಬರುತ್ತೆ ಅಂತ. ಅಲ್ಲಿಗೆ ಎಷ್ಟೋ ಜನ 100%ಗೆ 200% ಬರಲ್ಲ, 180% ಬರುತ್ತೆ. 100% ಪ್ರಿನ್ಸಿಪಲ್ ಆಗಿರುತ್ತೆ, 80% ಪ್ರಾಫಿಟ್ ಆಗಿರುತ್ತೆ ಅಂತ. ನಮ್ಮ ಜನರು ಎಷ್ಟು ದಡ್ರ ಅಂತ ಅಂದ್ರೆ, ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಿದೀವಿ, ಇಲ್ಲ ಅಂತಂದ್ರ ನಾವೆಷ್ಟು ದಡ್ರ ಅಂದ್ರೆ ನಮ್ಮ ದುಡ್ಡನ್ನೇ ಬೇರೆ ಯಾರಿಗೋ ಕೊಟ್ಬಿಟ್ಟು, ಓಕೆ, ನಮ್ ದುಡ್ಡೇ ಅವರು 10 ತಿಂಗಳು ನಮ್ಗೆ ಕೊಡ್ತಾ ಬರ್ತಾರೆ. ನೋಡಪ್ಪ, ಯಾವ್ದೋ ಒಂದು ಕಂಪ್ನಿ ಕೊಟ್ಟಿದೀವಿ, ನಮ್ ದುಡ್ಡೇ ನಮ್ಗೆ 10 ತಿಂಗಳು ಕೊಡ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಇಲ್ಲ. ಇದು 2 ಪಟ್ಟಾಗುತ್ತೆ, ಓಕೆ, ಆರಾಮಾಗಿ ಬರುತ್ತೆ, ತಲೆ ಕೆಡ್ಸ್ಕೊಂಬಿಡ. ನಾನು ಇನ್ನೊಬ್ಬನ ಡೈರೆಕ್ಟರ್ ಫಿಲ್ ಮಾಡಿದ್ರೆ 1,00,000ಕ್ಕೆ 10% ಅಂತೆ, 10,000 ರೂಪಾಯಿ ಕೊಡ್ತಾರಂತೆ. ಸೊ ನಾನು 1,00,000ದವ್ರನ್ನ 10 ಜನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ಅವಾಗ ನನ್ನ ಪ್ರಿನ್ಸಿಪಲ್ ನಂಗೆ ವಾಪಸ್ ಬಂದ್ಬಿಡ್ತು, ನನ್ ದುಡ್ಡು ನನ್ ಸೇಫ್ ಆಗೋದೆ ನಾನು ತಗೊಂಡು. ಓಕೆ, ಆಮೇಲೆ ಪ್ರತಿ ತಿಂಗಳು 10,000 ಬರ್ತಾ ಇರುತ್ತೆ. ನೀವು 10 ಜನ ತಂದಿರ್ತೀರಲ್ಲ, ಅವ್ರ ಗತಿ ಏನು? ನಾಳೆ ಎತ್ಕೊಂಡೋದ್ರ ದುಡ್ಡು? ಅವ್ರು ಯಾರನ್ನ ಬ್ಲೇಮ್ ಮಾಡ್ತಾರೆ? ನಿಮ್ಮನ್ನೇ ಬ್ಲೇಮ್ ಮಾಡೋದು ಅಲ್ವಾ? ಸೊ ಹಾಗಾಗಿ ಪ್ರಾಜೆಕ್ಟ್ ಅನ್ನ ನೀವು ಹೂಡಿಕೆ ಮಾಡ್ಸಕ್ಕಿಂತ ಮುಂಚೆ ನೀವು ಡಿಸ್ಕ್ಲೇಮರ್ ಹೇಳಿ ಆ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ನಾಲೆಡ್ಜ್ ತಗೊಳ್ಬೇಕು ಸ್ನೇಹಿತರೆ. ಬಿಗಿನಿಂಗ್ ಅಲ್ಲಿ ಯಾಕೆ ಕೊಡ್ತಾರ, ಆಮೇಲೆ ಯಾಕೆ ಕೊಡಕ್ ಆಗಲ್ಲ ಅಂತಂದ್ರೆ, ನಿಮ್ಮ ದುಡ್ಡೇ ನಿಮಗ್ ಕೊಡ್ತಾರೆ, ಇನ್ ಯಾರಿಗೂ ಕೊಡಲ್ಲ. ನೀವು ಕೊಟ್ಟಂತ 1,00,000 ಏನು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಾವೇನ್ ಕಳಿತೀವಿ, ಓಕೆ. ಸೊ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಲ್ಲಿ ಏನಾಗುತ್ತೆ, ನಾವು ಕೊಟ್ಟಂತ ದುಡ್ಡು ಏನಿರುತ್ತೆ 1,00,000 ಅಲ್ಲಿ ಒಂದ್ ಕಡೆ ಇರುತ್ತೆ. ಓಕೆ, ಆ 1,00,000 ಫಾರ್ ಎಕ್ಸಾಂಪಲ್ ನಾನೇ ಮಧುಶಿವಣ್ಣ, ನಾನು 1,00,000 ಕೊಟ್ಟಿದ್ದೀನಿ XYZ ಕಂಪ್ನಿಗೆ. ನನ್ಗೆ ಪ್ರತಿ ತಿಂಗಳು 10,000 ಕೊಡ್ತಾರೆ ಅಂತ ಹೇಳಿದಾರೆ. ನಾನೇನು ಮಾಡಿಲ್ಲ, ಆಯ್ತಾ. ನಾನು ಫಸ್ಟ್ ತಿಂಗಳು ನಂಗೆ 10,000 ಕೊಟ್ರು, ಅದ್ರಲ್ಲಿ 9,000 ಮಾತ್ರ ಬಂತು, 1,000 ಫೀಸ್ ಅಂತ ಹೋಯ್ತು. ಓಕೆ, ಫಸ್ಟ್ ತಿಂಗಳು ಬಂತು, ನಾನ್ ಸುಮ್ನೆ ಇದ್ದೆ. ಸೆಕೆಂಡ್ ತಿಂಗಳು ಕೇಳ್ತಾರೆ ಯಾರೋ, ನಾನ್ ಪ್ರೆಸೆಂಟೇಶನ್ ಕೊಟ್ಟಾಗ ನೀ ಏನ್ ಮಾಡಿದೆ 1,00,000 ಅಂತ ಕೇಳಿದ್ರೆ, ನಾ ಎಲ್ಲೋ ಒಂದ್ ಕಡೆ ಹೂಡಿಕೆ ಮಾಡಿದೀನಪ್ಪ, ನಂಗೆ ದುಡ್ಡು ಬರ್ತಾ ಇದೆ. ಫಸ್ಟ್ ತಿಂಗಳು ಕೇಳ್ತಾರೆ ದುಡ್ಡು ಬಂತ? ಎಸ್ ದುಡ್ಡು ಬಂತು. ನನ್ ದುಡ್ಡೇ ನನ್ಗೆ ಕೊಟ್ರು. ಸೆಕೆಂಡ್ ತಿಂಗಳು ಮತ್ತೆ ನನ್ ದುಡ್ಡೇ ನನ್ಗೆ ಕೊಡ್ತಾರೆ, ದುಡ್ಡು ಬಂತ? ಎಸ್ ದುಡ್ಡು ಬಂತು. 3ನೇ ತಿಂಗಳು ನನ್ ದುಡ್ಡೇ ನನ್ಗೆ ಕೊಡ್ತಾರೆ, ದುಡ್ಡು ಬಂತ? ಎಸ್ ದುಡ್ಡು ಬಂತು. 4ನೇ ತಿಂಗಳು ಮತ್ತೆ ನನಗೆ ಕೊಡ್ತಾರೆ, ದುಡ್ಡು ಬಂತ? ದುಡ್ಡು ಬಂತು. 6 ತಿಂಗಳವರೆಗೂ ನನ್ಗೆ ಸುಮ್ನೆ ಇರ್ತೀನಿ. ನಾನು ಏನ್ ಮಾಡ್ತೀನಿ, 6 ತಿಂಗಳು ನನ್ನ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಅಥವಾ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗುತ್ತಲ್ಲ, ರಿಸೀವ್ಡ್ ಮನಿ ಫ್ರಮ್ ಸೋ ಅಂಡ್ ಸೋ ಅಂತ. ನಾನು 6 ತಿಂಗಳವರೆಗೂ ನೋಡ್ತೀನಿ, ನಾನು ಚಾರ್ಜ್ ಹಾಕ್ತೀನಿ. ನನ್ಗೆ ಎಷ್ಟೇ ದಡ್ಡ ಆಗಿರ್ಲಿ, ನಾನು ಮನೇಲಿ ಕುತ್ಕೊಂಡಿರ್ಲಿ, ನಾನು ಕೆಲಸನೇ ಮಾಡದೇ ಇರ್ಲಿ, 6 ತಿಂಗಳವರೆಗೂ ನಂಗೆ ದುಡ್ಡು ಬಂದ್ಬಿಡ್ತಾ. ಇದ್ರ ತರ ಕಂಪನಿನೇ ಇಲ್ಲ ನೋಡ್ರಿ ರೀ. 6 ತಿಂಗಳು ಕೊಟ್ಟಿದ್ದಾರೆ, ಓಕೆ. ಇದಕ್ಕಿಂತ ಬೇಕಾ ದುಡ್ಡು? ಇದಕ್ಕಿಂತ ಪ್ರೂಫ್ ಬೇಕಾ? ಇದಕ್ಕಿಂತ ಬೇಕಾ? ಆರಾಮಾಗಿ ಕೊಡ್ತಾರ್ರಿ, ಯಾಕೆ ಕೊಡಲ್ಲ? ನೀವು ಅಲ್ಲಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಅವಾಗ ಜನರು ಆಸೆ ಅಲ್ಲ, ದುರಾಸೆ ಬರುತ್ತೆ. ದುರಾಸೆ ಬಂದ್ಬಿಟ್ಟು ಜನಕ್ಕೆ ಏನ್ ಮಾಡ್ತಾರೆ, 10,000 ಅಲ್ಲ, 1,00,000 ಅಲ್ಲ, 10,00,000 ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಈಗ 10% ಕೊಡ್ತಾರೆ, 10,00,000 ಹಾಕ್ಸಿದ್ರೆ 1,00,000 ಬರುತ್ತೆ ಸ್ಪಾಟ್ ಅಲ್ಲಿ. ತಗೊಳ್ಳಿ, ಹಾಕಿ 10,00,000 ಹಿಂಗೆ ದುಡ್ಡು ಹಾಕಿ 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 ನಾವು ಉದ್ಧಾರ ಆಗಲ್ಲ, ಕಂಪನಿನ ಉದ್ಧಾರ ಮಾಡ್ತೀವಿ ಬಿಗಿನಿಂಗ್ ಅಲ್ಲಿ. ಅವ್ರೇನ್ ಮಾಡ್ತಾರೆ, ಬಿಗಿನಿಂಗ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಆಫರ್ಸ್ ಕೊಡ್ತಾರೆ. ಫ್ರೀ ಟ್ರಿಪ್ ಅಂತೆ, ರೆಸಾರ್ಟ್ ಟ್ರಿಪ್ ಅಂತೆ, ಆಯ್ತಾ, ಫ್ರೀ ಏನದು ಊಟ ಅಂತೆ, ಓಕೆ, ಡಿನ್ನರ್ ಅಂತೆ. ಸರಿ, ಇದೆಲ್ಲ ನಿಮ್ ದುಡ್ಡಲ್ಲೇ ನಿಮ್ಗೆ ಕೊಡೋದು. ನೀವು ಅರ್ಥ ಮಾಡ್ಕೊಳ್ಬೇಕು, ಇನ್ ಯಾರ ದುಡ್ಡಲ್ಲೂ ಕೊಡಲ್ಲ, ನಿಮ್ ದುಡ್ಡಲ್ಲೇ ನಿಮ್ಗೆ ಕೊಡೋದು. ಯಾರೋ ಬರ್ತಾರೆ ತಮ್ಗೆ, ಸರ್ ನನ್ಗೆ ಎಷ್ಟೋ ಬೇರೆ ಕಡೆಯಿಂದ ಬರ್ತಾರೆ, ಒಳ್ಳೆ ಲೀಡರ್ ಇದಾರೆ, ಅವ್ರಿಗೆ ಫ್ಲೈಟ್ ಟಿಕೆಟ್ ಬೇಕು, ಎಸ್ ಕರ್ಸಿ. ಅವ್ರಿಗೆ ಊಟ ತಿಂಡಿ ಬೇಕು, ಅವ್ರಿಗೆ ಪಾರ್ಟಿ ಬೇಕು, ಕರ್ಸಿ. ಸರ್ ನನ್ನ ಟೀಮಲ್ಲಿ ಇಷ್ಟೋ ಜನ ಇದಾರೆ, ಅಷ್ಟು ಜನ ಇದಾರೆ, ಅವ್ರಿಗೆ ನಾವು ಇಲ್ಲಿಂದ ಟ್ರಾವೆಲ್ ಮಾಡ್ಬೇಕು, ಅವ್ರಿಗೊಂಚೂರು ಹೆಲ್ಪ್ ಮಾಡಿ, ಕರ್ಸಿ, ಹೆಲ್ಪ್ ಮಾಡಿ. ಯಾರ್ ದುಡ್ಡು? ನಿಮ್ ದುಡ್ಡೇ, ಇನ್ ಯಾರ್ ದುಡ್ಡು ಅಲ್ಲ. ನೀವು ಹಾಕಿರ್ತಕ್ಕಂಥ ದುಡ್ಡಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿ ಅವ್ರೇನ್ ಮಾಡ್ತಾರೆ, ನಿಮ್ಮ ದುಡ್ಡನ್ನ ನಿಮ್ಗೆ ಕೊಡ್ತಾ ಬರ್ತಾರೆ. ಎಲ್ಲಿವರೆಗೂ ನಿಮ್ ದುಡ್ಡು ನಿಮ್ಗೆ ಬರ್ತಾ ಇರುತ್ತೆ, ಸರ್ಟೆನ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಆ ಲಿಮಿಟ್ ಅನ್ನ ಮೀರಿದಾಗ ಅಥವಾ ಯಾರೋ ಒಬ್ಬ ವ್ಯಕ್ತಿಗೆ ದುಡ್ಡು ಬರ್ತಾ ಇದ್ದಾಗ, ಆ ವ್ಯಕ್ತಿ ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಸೈಬರ್ ಕ್ರೈಮ್ ಯಾವ ತರ ವರ್ಕ್ ಆಗುತ್ತೆ ನಮ್ಮ ದೇಶದಲ್ಲಿ ಅಂತಂದ್ರೆ,
ನಿಮ್ಮನ್ನ ಬೆಳೆಯೋವರೆಗೂ ಅವರು ನಿಮ್ ಮೇಲೆ ಕಣ್ಣಿಟ್ಟಿರ್ತಾರೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮ್ನ ಯಾರು ಎತ್ಕೊಂಡು ಹೋಗಲ್ಲ ಅಥವಾ ಅರೆಸ್ಟ್ ಮಾಡಲ್ಲ. ಅವರು ಅಬ್ಸರ್ವ್ ಮಾಡ್ತಾರೆ ನಿಮ್ನ. ಓಕೆ, ಓಕೆ ಇವ್ರಾ, ಎಷ್ಟು ದಿನ ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಾ ಇದ್ರೆ, ಓಕೆ ಎಷ್ಟಾರು ಮಾಡಿದ್ರೆ 1 ಲಕ್ಷ 2 ಲಕ್ಷ 10 ಲಕ್ಷ 1 ಕೋಟಿ 2 ಕೋಟಿ 10 ಕೋಟಿ ಮಾಡಿದ. ನೀವು ದುಡ್ಡು 10 ಕೋಟಿ ಮಾಡೋರ್ಗು ಸುಮ್ನೆನೇ ಇರ್ತಾರೆ, ನಿಮ್ಮನ್ನು ವೀಕ್ಷಣೆ ಮಾಡ್ತಾನೆ ಇರ್ತಾರೆ, ಅಬ್ಸರ್ವೇ ಮಾಡ್ತಾ ಇರ್ತಾರೆ. ಯಾವಾಗ ನೀವು ಒಂದಿಷ್ಟು ದುಡ್ಡು ಮಾಡಿ ಹೊರಗಡೆ ಹೆಸರು ಮಾಡ್ತೀರಾ, ಅವಾಗ ನೀವು ನೋಟೆಡ್ ಆಗ್ತೀರಾ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾರ್ಗು ಇದು ಅನುಭವಿಸುತ್ತೆ, ಇಲ್ಲ ಅಂತಲ್ಲ. ನೋಟೆಡ್ ಆಗ್ತೀರಾ. ಅವಾಗ ಏನಾಗುತ್ತೆ, ನೀವು ಒಬ್ರೇ ಅಲ್ಲ ನೋಟೆಡ್ ಆಗೋದು. ಈ ಪ್ರಾಜೆಕ್ಟ್ ತಂದಿರ್ತಾರಲ್ಲ ಕಂಪನಿ, ನಾನ್ ಕಂಪನಿ ಬಗ್ಗೆ ಹೇಳ್ತಾ ಇರೋದು, ಬಿಕಾಸ್ ಇದು ನಾವು ಕಂಪನಿನೇ ಅಲ್ಲ, ಆ ಕಂಪನಿ ಬಗ್ಗೆ ನೋಟೆಡ್ ಆಗುತ್ತೆ. ಯಾರೋ ಒಳಗಡೆ ಎಷ್ಟೋ ಅಮೌಂಟ್ ಕಲೆಕ್ಟ್ ಆಗಿರುತ್ತೆ, 1000 ಕೋಟಿ. ಆ ಒಂದು ಕಲೆಕ್ಟ್ ಆದಂತ ದುಡ್ಡನ್ನ ಏನ್ ಮಾಡ್ತಾರೆ, ಕರೀತಾರೆ ಬಂದ್ಬಿಟ್ಟು ಆ ವ್ಯಕ್ತಿ ಯಾರು ಓನರ್ ಅಥವಾ ಅವ್ರ ಜೊತೆ ಒಂದು ಸಿಟ್ಟಿಂಗ್ ಕೊಡ್ತಾರೆ ಪೊಲೀಸ್ನವರು. ಇಷ್ಟೊಂದು ದುಡ್ಡು ಬರ್ತಾ ಇದೆ, ಇಷ್ಟೊಂದು ಕಂಪ್ನಿಗೆ ಇನ್ಫ್ಲೋ ಬರ್ತಾ ಇದೆ, ನಮ್ಗೆ ಸ್ವಲ್ಪ ದುಡ್ಡು ಕೊಡಿ, ನಮ್ಗೆ ಕೈ ಬೆಚ್ಚಗ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆ ವ್ಯಕ್ತಿ ನನ್ ಕೊಡಲ್ಲ ಅಂತ ಒಪ್ಕೊಂಡಾಗ ಏನಾಗುತ್ತೆ, ಅವಾಗ ಇಂಟರ್ನಲ್ಲಿ ಸಾಕಷ್ಟು ಅವರೇ ಒಂದು ತೆಗೆದು, ಇವಾಗೆಲ್ಲ ಹೊಸದಾಗಿ ಹೊಸ ರೂಲ್ಸ್ ಬಂದಿದೆ. ಓಕೆ, ಝೊಮ್ಯಾಟೊ ರೂಲ್ ಅಂತಲ್ಲ, ಯಾರು ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೇ ಇಲ್ಲ, ಪೊಲೀಸರೇ ತಾವಾಗೆ ಕಂಪ್ಲೇಂಟ್ ಹಾಕ್ಬೋದು ತಮ್ಮ ಮೇಲೆ. ಝೊಮ್ಯಾಟೊ ಅಂತ ಆ ತರ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟು ಇವತ್ತು ಕೇಸನ್ನ ರಿಜಿಸ್ಟರ್ ಮಾಡಿ, ಆ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಅಷ್ಟು ಜನರ ಕೋಟ್ಯಾಂತರ ರೂಪಾಯಿ ಏನಿದೆ ಅದನ್ನ ಒಂದೇ ಸರಿ ಫ್ರೀಸ್ ಮಾಡ್ಬಿಡ್ತಾರೆ. ಆ ದುಡ್ಡು ಹೊರಗಡೆನೂ ಹೋಗಲ್ಲ, ಒಳಗಡೆನೂ ಬರಲ್ಲ, ಯಾರು ತಿನ್ನಂಗೂ ಅಲ್ಲ, ಅಲ್ಲೇ ಇರುತ್ತೆ. ಈ ರೀತಿ ಆಗುವ ಸಾಧ್ಯತೆಗಳಿರುತ್ತೆ. ಇದನ್ನೆಲ್ಲ ನಾವು ಕಣ್ಮುಂದೆ ನೋಡಿದೀವಿ. ಹಾಗಾಗಿ ಈ ಒಂದು ಎಕ್ಸಾಂಪಲ್ ಗಳನ್ನ ತಮ್ಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಸೊ ಈ ಒಂದು ಮೊದಲನೇದಾಗಿ ಇದು ನಮ್ಮ ಕಂಪನಿ ಅಲ್ಲ, ತಮ್ಗೆ ಗೊತ್ತಿರ್ಬೋದು, ಪ್ರಾಜೆಕ್ಟ್ ಡಿಸ್ಟ್ರಿಬ್ಯೂಷನ್ 100% ಆಗುತ್ತೆ. ದಟ್ ಇಸ್ ದ ಮೇನ್ ರೀಸನ್ ಇಲ್ಲಿ. ಹಾಗಾಗಿ ನೀವು ಟ್ರಸ್ಟ್ ಮಾಡ್ಬೇಕಂತಂದ್ರೆ ತಮ್ಗೆ ಸಾಕಷ್ಟು ಹಣವನ್ನ ಹಾಕಿ ಇಲ್ಲಿ ಟ್ರಸ್ಟ್ ಮಾಡಿ ಅಂತ ಹೇಳ್ತಲ್ಲ, ಕೇವಲ ಒಂದು 350 ರೂಪಾಯಿ ಒಳಗಡೆ ಬನ್ನಿ, ನೋಡಿ, ಪ್ರಾಜೆಕ್ಟ್ ಇಷ್ಟ ಆದ್ರೆ ಮುಂದುವರ್ಸಿ, ಇಷ್ಟ ಆಗಿಲ್ಲ ಅಂತಂದ್ರೆ ಸಾಕಪ್ಪ ನನ್ಗೆ ಇಷ್ಟಕ್ಕೆ ಸಾಕು, 350 ರೂಪಾಯಿ ನನ್ಗೆ ಗೊತ್ತಾಯ್ತು, ಈ ಪ್ರಾಜೆಕ್ಟ್ ನಾನ್ ಮಾಡಲ್ಲ ಅಂತ ಎಕ್ಸಿಟ್ ಆಗಿ, ತೊಂದ್ರೆ ಇಲ್ಲ. ಯಾರು ತಮ್ಗೆ ಫೋರ್ಸ್ ಮಾಡಿ ಅಂತ ಹೇಳಲ್ಲ. 4 ಕ್ವಶನ್ ಆಯ್ತು. 5ನೇ ಕ್ವಶನ್, ಕ್ರೌಡ್ ಫಂಡಿಂಗ್ ವಯಾ UPI ಡಿಫರೆನ್ಸಸ್. ಎಸ್, ಡೆಫಿನೆಟ್ ಆಗಿ ತಮ್ಗೆ ನೀವು ಕರೆ ಮಾಡಿದಾಗ, ಕಾಲ್ ಬಂದಾಗ ಎಷ್ಟೋ ಸರಿ ತಮ್ಗೆ ಮೆಸೇಜಸ್ ಬರ್ತಾ ಇದೆ. ಗ್ರಾಹಕರಲ್ಲಿ ವಿನಂತಿ, ಹೂಡಿಕೆ ಮಾಡುವವರಿಗೆ ಏನಾದ್ರೂ ತಾವು ಏನಾದ್ರೂ ಈ ತರ ಒಂದು ಯಾರು ಕಂಡು ಬಂದಲ್ಲಿ ದಯಮಾಡಿ 1930 ಕರೆ ಮಾಡಿ ತಿಳಿಸಿ ಅಂದ್ಬಿಟ್ಟು. ಓಕೆ, ಯಾಕಂದ್ರೆ ಕ್ರೌಡ್ ಫಂಡಿಂಗ್ ಕೂಡ ಅಷ್ಟೇನೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮನಿ ಸರ್ಕ್ಯುಲೇಷನ್ ಇದಕ್ಕೆ ಬರುತ್ತೆ. ಕ್ರೌಡ್ ಫಂಡಿಂಗ್ ಅಂತ ಏನೋ, ಕ್ರೌಡ್ ಅಂತಂದ್ರೆ ಯಾರು, ಜನರು. ಸೊ ಇಲ್ಲೇನ್ ಮಾಡ್ತಾ ಇದ್ರೆ, ಒಂದು ಸಿಸ್ಟಮ್ ಮಾಡಿದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಇವಾಗ ಏನ್ ಝೂಮ್ ಮೀಟಿಂಗ್ ಅಲ್ಲಿ ಎಷ್ಟು ಜನ ಇದೀವಿ, ಫಾರ್ ಎಕ್ಸಾಂಪಲ್ ಎಷ್ಟು ಜನ ಇದೀವಿ, ಓಕೆ 51 ಜನ ಇದೀವಿ. ಸೊ 51 ಜನದಲ್ಲಿ ನಾನು ಹೇಳ್ತೀನಿ, ಕ್ರೌಡ್ ಫಂಡಿಂಗ್ ಮಧು ಸರ್ ಒಂದು ಸಿಸ್ಟಮ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಎಲ್ರು ಬರೀ 10 ರೂಪಾಯಿ ಹಾಕೋದಷ್ಟೇ, ಚೀಟಿ ತರ 10 ರೂಪಾಯಿ ಚೀಟಿ ಹಾಕ್ಬೇಕು. 50 ಜನ ಇದೀವಿ, ಎಲ್ಲ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗ್ಬಿಟ್ಟು ಅದ್ರಲ್ಲಿ ಒಂದು 10% ಡಿಡಕ್ಷನ್ ಮಾಡ್ಕೊಂಡು ಇನ್ನು ಎಷ್ಟು ದುಡ್ಡಿದೆ ಆ ಅಮೌಂಟ್ ಅನ್ನ ಇವತ್ತು ಯಾರ್ದೋ ಹೆಸರು ಚೀಟಿ ತೆಗಿತೀವಿ ಅಂದ್ರೆ ಒಂದು ಲಾಟ್ರಿ ತರ, ಅವ್ರಿಗೆ ದುಡ್ಡು ಹೋಗ್ಬಿಡುತ್ತೆ. ಈ ತರ ಪ್ರತಿ ತಿಂಗಳು ಮಾಡ್ಕೊಂಡ್ ಬರ್ತೀನಿ. ಯಾರ್ ದುಡ್ಡು? ನಿಮ್ಗಳ ದುಡ್ಡು, ನಮ್ಗಳ ದುಡ್ಡು, ಇನ್ ಯಾರ್ದು ದುಡ್ಡಲ್ಲ ಇದು. ಓಕೆ, ಬಟ್ ಇದನ್ನ ಒಂದು ಸಿಸ್ಟಮ್ ಅಂತ ಕರಿತೀವಿ. ಆ ಸಿಸ್ಟಮ್ ಮುಖಾಂತರ ಮಾಡಿರ್ತಾರೆ. ಈ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕ್ರೌಡ್ ಫಂಡಿಂಗ್ ಅಥವಾ ನಾವೇನ್ ಮಾಡ್ತಾ ಇದೀವಿ, ಸ್ಮಾರ್ಟ್ ಕಾಂಟ್ರಾಕ್ಟ್ ಅಥವಾ ಬ್ಲಾಕ್ ಚೈನ್, ಇಂಡಿಯನ್ ರುಪೀಸ್ ಅಲ್ಲಿ ಮಾಡಕ್ಕೆ ನಮ್ಗೆ ಬಿಡಲ್ಲ. ಇಟ್ ಈಸ್ ಇಲ್ಲಿಗಲ್ ಅಂತ ಅವರು ಕರೀತಾರೆ. ಬಟ್ RBI ಪ್ರಕಾರ ಅಥವಾ ಇದು ಇಂಡಿಯನ್ ರುಪೀಸ್ ಅಲ್ಲಿ ಕ್ರೌಡ್ ಫಂಡಿಂಗ್ ಇಸ್ ನಾಟ್ ಅಲೌಡ್ ಇನ್ ಇಂಡಿಯಾ. ಹಾಗಾಗಿ ಈ ಒಂದು UPI ಅಲ್ಲಿ ಎಷ್ಟೋ ಪ್ರಾಜೆಕ್ಟ್ ಗಳು ಬಂದಿದೆ. ಇಷ್ಟೇ ಆಗೋದು, ಇನ್ನೇನಾಗಲ್ಲ. ತಮ್ಗೊಂದು ಲಿಮಿಟ್ ಇರುತ್ತೆ. ಯೋಚನೆ ಮಾಡಿ, 1 ಲಕ್ಷವರೆಗೂ UPI ಅಲ್ಲಿ ದುಡ್ಡು ಕಳಿಸ್ಬೋದು. ನಾಳೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾಳೆ 2, 4, 8, 16 ಈ ತರ ಹೋದಾಗ 16 ಜನರಿಂದ ತಮ್ಗೆ ದುಡ್ಡು ಕಳಿಸ್ಬೇಕು. ಯಾರು ಕಳಿಸ್ತಾರೆ, ಅವರು 1 ಲಕ್ಷಕ್ಕಿಂತ ಜಾಸ್ತಿ ಕಳಿಸ್ಬೇಕು. ಅವಾಗ ದುಡ್ಡೇ ಹೋಗಲ್ಲ. ಅರ್ಥ ಮಾಡ್ಕೊಳ್ಬೇಕು, ದುಡ್ಡು ಹೋಗಲ್ಲ. ಎಲ್ಲಿಂದ ಹೋಗುತ್ತೆ? ಅದೇ ಈ ಪ್ರಾಜೆಕ್ಟ್ ನ ನೀವು ಅವ್ರಿಗೆ ಅರ್ಥ ಮಾಡಿಸ್ಬೇಕೇನು ಅಂತಂದ್ರೆ, ನಾವು OPBNB ಲೇಯರ್ 2 ಬ್ಲಾಕ್ ಚೈನ್ ಯೂಸ್ ಮಾಡ್ತಾ ಇರೋದ್ರಿಂದ ದುಡ್ಡು ಎಷ್ಟಾರು ಕಳಿಸಿ 1 ಸೆಕೆಂಡ್ಗೆ 25,000 ಟ್ರಾನ್ಸಾಕ್ಷನ್ ಆಗುತ್ತೆ ಈ ಬ್ಲಾಕ್ ಚೈನ್ ಅಲ್ಲಿ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾಳೆ ಹಣವನ್ನ ನೀವು 1 ಲಕ್ಷ 2 ಲಕ್ಷ 5 ಲಕ್ಷ ಕೂಡ UPI ಅಲ್ಲಿ ಕಳ್ಸಕ್ ಆಗಲ್ಲ, ಬ್ಲಾಕ್ ಆಗುತ್ತೆ. ನಿಮ್ದೊಂದು ಲಿಮಿಟ್ ಇರುತ್ತೆ. ಈ ಒಂದು ಡಿಫರೆನ್ಸ್ ಅನ್ನ ತಾವ್ ಹೇಳ್ಬೇಕು ಅಂತ ಹೇಳ್ತಾ, ಇವತ್ತಿನ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಕ್ವಶನ್ಸ್ ಅಲ್ಲಿ ತಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಯಾಕಂತಂದ್ರೆ ಸಮಯ ಕಡಿಮೆ ಇರೋದ್ರಿಂದ ನಾವು ಟೈಮ್ ಜಾಸ್ತಿ ತಗೊಳಕ್ ಆಗ್ತಾ ಇಲ್ಲ. 6:57. ಸೊ ಯಾರಾದ್ರೂ ಇದ್ರ ಬಗ್ಗೆ ನಾವು ಕೇಳಿದಂತ 5 ಜನ ಯಾರಿದ್ದಾರೆ ಮಾತಾಡಿದಾರಲ್ಲ ಕ್ವಶನ್ ಕ್ಲಿಯರ್ ಅವರು, ಮತ್ತೆ ಅವ್ರಿಗೆ ಅಡ್ಮಿಟ್ ಆಪ್ಷನ್ ಕೊಡಿ ಮೇಡಮ್. ಅವ್ರಿಗೆ ಅರ್ಥ ಆಗಿದ್ರೆ, ಅವರು ಆನ್ಸರ್ ಸ್ಯಾಟಿಸ್ಫೈ ಆಗಿದ್ರೆ ಅವ್ರು ಓಕೆ ಅಂತ ಹೇಳಿ ಇವತ್ತಿನ ಸೆಷನ್ ಮುಗಿಸ್ಬೋದು. ಮಾಲಾ ಮೇಡಮ್, ಓವರ್ ಟು ಯು ಮತ್ತೆ.
ಎಸ್ ಸರ್ ಥ್ಯಾಂಕ್ ಯು ಸರ್. ರವಿಶೇಖರ್ ಸರ್ ಇದ್ದಾರೆ, ಕಿಂಗ್ ಸ್ಟಾರ್ ಜೀವ ಸರ್ ಇದ್ದಾರೆ. ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತಾ ಇದೀನಿ, ನೀವು Yes, yes, please. ಮಾತಾಡ್ಬೋದು. ಅದು ಸರ್ ಓಕೆ. ರವಿಶೇಖರ್ ಸರ್. ಅಂದ್ರೆ ಥ್ಯಾಂಕ್ ಯು ವನಪ್ರಕಾಶ್. ನಾವು ಆಲ್ರೆಡಿ ನಿಮ್ಮ ಡಿಸ್ಕಷನ್ ಮಾಡೋಕ್ ತಿಳ್ಕೊಂಡಿರ್ತೀವಿ. ಆದ್ರೆ ಇವತ್ತು 51 ಜನಕ್ಕೂ ಒಂದು ಆನ್ಸರ್ ಸಿಕ್ಕದಂಗ ಆಯ್ತು. ಈ ಎಲ್ಲಾ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇದನ್ನ ಬೇಕಾದ್ರೆ ಈ ಸಿಸ್ಟಮ್ಸ್ ನಾವು ವಾರದಲ್ಲಿ ಒಂದೊಂದ್ ದಿನ ಮಾಡಿದ್ರು ಒಳ್ಳೇದೇನೆ. ಯಾಕಂದ್ರೆ ಹೊಸೊಬ್ರು ಬರ್ತಾ ಇರ್ತಾರೆ, ಅವ್ರಿಗೆ ಪ್ರತಿ ಸಲ ಈ ಕ್ವಶನ್ಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಅವಾಗ ನಾವು ರೀಚಾರ್ಜ್ ಅಪ್ಡೇಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಾವು ನೋಕಿಯಾ ಕತೆ ಆಗದ್ ಬೇಡ ಅಂತ, ನಾವು ಅಪ್ಡೇಟ್ ವರ್ಷನ್ಗೆ ಹೋಗ್ತಾ ಇರೋಣ ಅಂತ ಹೇಳ್ಬೋದು. ನಾವು ಎಲ್ಲಾರು ನೋಕಿಯಾ ಆಗದ್ ಬೇಡ ಅಂತ ಅವಾಗ ನಮ್ಮ, ಯಾಕಂದ್ರೆ ನಮ್ ಜನನೇ ನಮ್ಮವರೇ ಇರಲ್ಲ, ನಮ್ಮವರೇ ಆದ್ರಿಂದ ಅವಾಗ ನಾವೇ ಅಪ್ಡೇಟ್ ಮಾಡಿಸ್ತಾ ಇದ್ರೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವನಪ್ರಕಾಶ್ ಸರ್. ಯಾಕಂತಂದ್ರೆ ನೋಡಿ ಸ್ನೇಹಿತರೆ, ಇವತ್ತು ಮೊಬೈಲ್ ಫೋನ್ ಕೂಡ ಅಷ್ಟೇನೆ. ನಾನು ನಿನ್ನೆನೋ ಮೊನ್ನೆನೋ ಕೂಡ ನಾನು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸ್ತಾ ಇದೀನಿ. ಮೆಸೇಜ್